ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ನಹಿ ನಹಿ ರಕ್ಷತಿ ಡುಃಖೃಂಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಗೋವಿಂದಂ ಭಜ ಮೂಢಮತೆ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಯಸ್ಯಾಂತಾನಾದಿಮಧ್ಯಂ ನ ಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತಿರ್ನೈವ ವರ್ಣಾನುಭವತಿ ಪುರುಷೋ ನಾನುಪಂಸಂ ನ ಚ ಸ್ತ್ರೀನಾಕಾರಂ ನಾವಿಕಾರಂ ನ ಹಿ ಜನನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ ಸದ್ಗುರುಂ ತ್ವಂ ನಮಾಮಿ. ಸನಾತನ ಧರ್ಮ ಶಂಕರಾಚಾರ್ಯರು ಮತ್ತು ನನ್ನ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಭಜಗೋವಿಂದಂ ತರಗತಿಗೆ ನಿಮಗೆಲ್ಲ ಸ್ವಾಗತ. ಆಲ್ರೆಡಿ 7 ಶ್ಲೋಕಗಳನ್ನು ನೋಡಿದೀವಿ. ಮುಂದಿನ ಶ್ಲೋಕನ ನೋಡ್ತಾ ಹೋಗೋಣ. ಸೊ ಅದಕ್ಕೆ ಮುಂಚೆ ಭಜಗೋವಿಂದಂ 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 ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಃಖೃಂಕರಣೆ. ಇದು ನಾವು ಜೀವನದಲ್ಲಿ ಏನೇನು ಕಂಡುಕೊಂಡಿದೀವಿ ಅದೆಲ್ಲ ಭ್ರಾಂತಿ. ಅದ್ಯಾವುದೂ ನಮ್ಮನ್ನು ಕಾಪಾಡಕ್ಕಾಗಲ್ಲ. ನಮ್ದೆಲ್ಲದುವೆ ಮುಳುಗ್ತಾ ಇರೋನು ಏನು ನನ್ನ ಯಾವ್ದಾದ್ರೂ ತೇಲ್ಸತ್ತೆ, ನನ್ನ ಬದುಕ್ಸತ್ತೆ ಅಂತ ಕೊನೆಗೆ ಒಂದು ಹುಲ್ಕಡ್ಡಿನೂ ಹಿಡ್ಕೊಳ್ತಾನೆ. ಇನ್ನೇನು ಸಾಯೋದ್ ಗ್ಯಾರಂಟಿ ಆಯ್ತು ಅಂದ್ರೆ ಸೊ ಅಲ್ಲಿ ಏನೇನ್ ಸಿಗತ್ತೋ ಅಲ್ಲೇನ್ ಮೇಲೆ ಒಂದು ಏನಾದ್ರು ದಾರನೋ ಹಗ್ಗನೋ ಅಥವಾ ಮರನೋ ಸಿಕ್ಕಿದ್ರೆ ಹಿಡ್ಕೊಂಡ್ರೆ ಪರವಾಗಿಲ್ಲ. ಕೊನೆಗೆ ಇಲ್ಲಿ ತನಕ ಭ್ರಾಂತಿ ಇರುತ್ತೆ ಅಂದ್ರೆ ಈ ಹುಲ್ಕಡ್ಡಿನೂ ನಾನು ಸೇವ್ ಮಾಡ್ಬೋದು ಅಂತ ಹುಲ್ಕಡ್ಡಿನೇ ಹಿಡ್ಕೊಳಕ್ ಹೋಗ್ತಾನೆ. ಮುಳುಗೋರಿಗೆ ಗೊತ್ತದ್ರ ಕಷ್ಟ, ಮುಳುಗೋದಾಗ ಗೊತ್ತಿರುತ್ತೆ ಅದ್ರದ್ದು. ಹಾಗೆ ನಾವು ಏನೇನೇನೋ ಹಿಡ್ಕೊಂಡಿದೀವಿ ಜೀವನದಲ್ಲಿ. ಆ ಹಿಡ್ಕೊಂಡಿರೋದೆಲ್ಲದನ್ನೂ ಭ್ರಾಂತಿ. ಅದ್ಯಾವುದು ನಮ್ಮನ್ನು ಕಾಪಾಡಲ್ಲ ಅಂತ ಸರಿಯಾಗಿ ಗೊತ್ತಿಲ್ಲ ನಮ್ಗೆ. ನಮ್ ಜೊತೆ ನಾವ್ ಇರಲೇಬೇಕಾಗುತ್ತೆ. ನಮ್ ಜೊತೆ ನಾವಿರೋದು ಕಲಿಯೋದಕ್ಕೆ ಏನಿಲ್ಲ. ಭ್ರಾಂತಿಗಳಲ್ಲೇ ಸುಮ್ಮನೆ ಕಾಲ ಕಳೆದ್ಬಿಟ್ರೆ ನಿಮ್ ಜೊತೆ ನೀವ್ ಇರೋದು ಕಲ್ತ್ಕೊಳಕ್ ಆಗಲ್ಲ. ಹಾಗಾಗಿ ಮೊದ್ಲಿಂದನೇ ನಮ್ ಜೊತೆ ನಾವಿರೋದನ್ನ ಕಲ್ತ್ಕೊಳ್ಬೇಕು ಅಂತ ಹೇಳೋದಕ್ಕೆ. ಸೊ ನಮ್ ಜೊತೆ ನಾವಿರೋದು ಅಂದ್ರೆ ಆತ್ಮಜ್ಞಾನ ಪಡ್ಕೊಳ್ಳೋದು ಅಂತ. ಸೊ ನಮ್ ಜೊತೆ ನಾವ್ ಇರ್ಲೇಬೇಕಾಗತ್ತೆ. ನಾವು ಇವತ್ತು ನಮ್ ಜೊತೆ ನಾವಿದೀವಿ, ಆದ್ರೂ ಏನಾಗಿದೆ ನಾವ್ ಯಾರ ಜೊತೆ ಎಷ್ಟೊತ್ತು ತನಕ ಇರಕ್ಕಾಗತ್ತೆ, ಯಾರ ಜೊತೆನೂ ಎಷ್ಟೋ ತನಕನೂ ಇರಕ್ಕಾಗಲ್ಲ. ಸೊ ಮನೆಗ್ ಬಂದ್ಮೇಲೆ ತಿರ್ಗಾ ನಾನು ನನ್ನ ಜೊತೆ ನನ್ನ ಮನಸ್ಸು, ನನ್ನ ರೂಮು ಅಥವಾ ನನ್ನ ಜಾಗ ಇರ್ಲೇಬೇಕಾಗತ್ತೆ. ಸೊ ಆವಾಗ ನಾವು ಟಿವಿ ನೋಡೋದು, ಫೋನ್ ಮಾಡೋದು, ಅದು ಇದು ಮಾಡ್ತಾ ಇದೀವಿ. ಆದ್ರೆ ನಮ್ ಜೊತೆ ನಾವ್ ಇರೋದಕ್ಕೆ ಹೆದರ್ಕೊಂಡು ಓಡೋಗ್ತಾ ಇದೀವಿ. ಯಾರ ಜೊತೆ ಬೇಕಾದ್ರೂ ಇರ್ತೀವಿ, ನಮ್ ಜೊತೆ ನಮ್ಗಿರಕ್ ಭಯ. ಯಾಕೆ ಅಂದ್ರೆ ಬೇಕಾದಷ್ಟು ಪ್ರಶ್ನೆಗಳನ್ನ ಕೇಳುತ್ತೆ ನನ್ನ ಮನಸ್ಸು.
ನನ್ನ ಮನಸ್ಸು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ, ಹೆದರಿಕೆ ಅಂತ. ಅದಕ್ಕೆ ಟಿವಿ ನೋಡೋದು, ಅದಕ್ಕೆ ಎಲ್ಲಾರು ಹೊರಗಡೆ ಸುತ್ತೋದು, ವೆಹಿಕಲ್ ಹಾಕೊಂಡು ಅಥವಾ ಇನ್ಯಾರೋ ಫ್ರೆಂಡ್ಸ್ ಜೊತೆ ಸುತ್ತೋದು, ನನ್ನ ಜೊತೆಯಿಂದ ಅವಾಯ್ಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಜೊತೆ ಎಷ್ಟು ದಿವಸ ತನಕ ಅವಾಯ್ಡ್ ಮಾಡ್ಕೋಬಹುದು? ಏನೋ ಚಿಕ್ಕ ವಯಸ್ಸಲ್ಲಿದ್ದಾಗ ಫ್ರೆಂಡ್ಸು ಗಿಂಡ್ಸು ಎಲ್ಲ ಇರ್ತಾರೆ, ಆಮೇಲೆ ವಯಸ್ಸಾದ್ಮೇಲೆ ಗಂಡ ಹೆಂಡತಿ ಮಕ್ಕಳು ಅದು ಇದು ಅಂತ ಆಗುತ್ತೆ, ಎಲ್ಲ ಆಯ್ತು, ಮಕ್ಳಿಗೂ ಮದುವೆ ಆಯ್ತು, ಎಲ್ಲಾರು ಆಯ್ತು, ಎಲ್ಲರೂ ಅವ್ರವ್ರು ಹೊರಟ್ರು, ಎಲ್ಲ ಆಯ್ತು. ಕೊನೆಗೆ ಇನ್ನೂ 40-50 ವರ್ಷ, 50 ವರ್ಷಕ್ಕೆಲ್ಲ ಹೆಂಗಸರಿಗೆ ಅಂದ್ರೆ ಮಕ್ಳುಗಳಿಗೆ ಮದುವೆ ಆಗ್ಬಿಟ್ಮೇಲೆ ಇನ್ನ 50 ವರ್ಷ ಹೇಗೆ ಕಾಲ ಕಳೆಯೋದು? ಅವಾಗ ನಮ್ ಜೊತೆ ನಾವಿರ್ಲೇಬೇಕಲ್ಲ. ಸೊ ನಮ್ ಜೊತೆ ನಾವು ಇವಾಗ ಮುಂಚೆನೆ ಕಲಿದಲ್ಲೇ ಇದ್ದಿದ್ದು ಕೊನೆಗೆ ಆ ಟೈಮಲ್ಲಿ ಕಲಿಯಕ್ ಹೋದಾಗ ಹಿಂಸೆ ಆಗತ್ತೆ, ಮನಸ್ಸಿಗೆ ದುಗುಡ, ಬೇಜಾರು, ಏನಪ್ಪಾ ಇದು, ಅಷ್ಟೆಲ್ಲ ನಂಬ್ಕೊಂಡಿದ್ದೆ, ಅವ್ರ ಮೇಲೆ ನಂಬ್ಕೊಂಡಿದ್ದೆ, ಇವ್ರ ಮೇಲೆ ನಂಬ್ಕೊಂಡಿದ್ದೆ, ಹಾಗೆ ಹೀಗೆ ಅಂತ ಏನೋ ನನ್ನ ಮನಸ್ಸ ಮೇಲೆ ನನಗೆ ಜಿಗುಪ್ಸೆ, ನನ್ನ ಮೇಲೆ ಬೇಜಾರು, ನನ್ನ ಮೇಲೆ ಕೋಪ, ಹಾಗಾಗಿ ಅವ್ರಿವ್ರ ಮೇಲೆ ಕೋಪ ತೀರ್ಸೋದು ಎಲ್ಲ ಆಗ್ತಾ ಇರುತ್ತೆ. ಇನ್ನು 40 ಅಟ್ಲೀಸ್ಟ್ 100 ವರ್ಷ ಬದುಕ್ತೀವಿ ಅಂತಂದ್ರೆ 50 ವರ್ಷ ಬ್ಯುಸಿನಲ್ಲಿ ಕಳೆದು ಹೋಗ್ಬಿಡುತ್ತೆ. ನನ್ನ ಯೌವನ, ನನ್ನ ಸ್ಕೂಲು, ಕಾಲೇಜು, ಅದು ಇದು ಕೆಲಸ, ಮದುವೆ, ಮಕ್ಕಳು, ಮುಂಜಿ, ಮದುವೆ, ಮಕ್ಕಳು ಮದುವೆ, ಮೊಮ್ಮಕ್ಕಳದ್ದು ಆಯ್ತು. ಈಗೇನು ಯಾರು ಒಟ್ಟಿಗೇನು ಇರಲ್ಲ, ಎಲ್ಲ ಒಬ್ಬೊಬ್ಬರೇ ಇರೋದ್ರಿಂದ ಸೊ ಒಬ್ಬೊಬ್ಬರೇ ಇರೋ ಪ್ರಸಂಗ ಅನಿವಾರ್ಯವಾಗಿ ಬಂದೇ ಬರುತ್ತೆ. ಸೊ ನನ್ನ ಜೊತೆ ನಾನು ಇರೋದನ್ನ ಪ್ರಾಕ್ಟೀಸೇ ಮಾಡ್ಕೊಳ್ಳಿಲ್ಲ. ನಾನು ಬೇರೆಯವ್ರ ಜೊತೆ ಇರೋದನ್ನ ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದೀನಿ. ಟಿವಿ ಜೊತೆ ಇರೋದು, ಮಾಲಲ್ಲಿ ಸುತ್ತೋದು, ಅಥವಾ ಇನ್ನೆಲ್ಲೋ ಯಾರ್ಯಾರ ಜೊತೆ ನಾವು ಟೂರ್ ಹೋಗೋದು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಆದ್ರೆ ನನ್ನ ಜೊತೆ ಇರೋದು ನನಗೆ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ. ಇದೇ ಮುಖ್ಯವಾಗಿ ಕಲಿಬೇಕಾಗಿರೋದು. ಮುಂಚೆಯಿಂದನೇ ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಮುಂಚೆಯಿಂದನೇ ನನ್ನ ಜೊತೆ ನಾನು ಇರೋದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಅನಿವಾರ್ಯವಾದ 40-50 ವರ್ಷದಲ್ಲಿ ಅದೇ ಹೆಲ್ಪಿಗೆ ಬರೋದು. ಹಾಗಾಗಿ ಅದನ್ನ ಆತ್ಮಜ್ಞಾನ, ನನ್ನ ಜೊತೆ ನಾನು ಅಂದ್ರೆ ನನ್ನನ್ನು ನಾನು ತಿಳ್ಕೊಳ್ಳೋದು, ಬೇರೆಯವ್ರನ್ನ ತಿಳ್ಕೊಳ್ಳೋಕೆ ಬೇಕಾದಷ್ಟು ಪ್ರಯತ್ನ ಮಾಡ್ತೀವಿ. ನಮ್ದೆಲ್ಲವೂ ಬೇರೆಯವ್ರನ್ನ ಅನಾಲಿಸಿಸ್ ಮಾಡೋದೇ ಜಾಸ್ತಿ. ಎಲ್ಲ ಹೊರಗಡೆ ಆಚಾರ, ವಿಚಾರ, ವ್ಯವಹಾರ, ಜನ ಎಲ್ಲಾರನ್ನೂ ಅನಲೈಸ್ ಮಾಡೋದೇ ಹೊರತು ಅವ್ರು ಹಾಗೆ ಇವ್ರು ಹೀಗೆ, ನೀನ್ ಹೇಗಿದೀಯಪ್ಪ, ನಾನು ಹೇಗಿದ್ದೀನಿ ಅಂತ ಯಾವತ್ತಾರ ನಾನು ಟೆಸ್ಟ್ ಮಾಡ್ಕೊಂಡಿದ್ದೀನ? ನನ್ನ ಮನಸ್ಥಿತಿ ಹೇಗಿದೆ, ನಾನು ಶಾಂತವಾಗಿದ್ದೀನ, ಕೋಪಿಷ್ಠನ, ನನಗೆ ಜಿಗುಪ್ಸೆ ಆಗತ್ತಾ, ಬೇಜಾರಾಗತ್ತಾ, ಅಳು ಬರುತ್ತಾ, ದುಃಖ ಆಗತ್ತಾ, ಅಥವಾ ಏನಾಗ್ತಾ ಇದೆ ನನಗೆ ಅಂತ ನಾನು ಯಾವತ್ತೂ ಅದನ್ನ ಅನಲೈಸ್ ಮಾಡ್ಕೊಳಕ್ ಹೋಗಿಲ್ಲ. ನನ್ನ ಪರ್ಸನಾಲಿಟಿ ಏನು ಅಂತ ಅನಲೈಸ್ ಮಾಡ್ಕೊಂಡು, ಆದ್ರೆ ಸುತ್ತ ಇರೋರ ಪರ್ಸನಾಲಿಟಿನ ಕುಲಂಕುಷವಾಗಿ ನೆನ್ನೆ ಅವ್ರು ಹಾಗಿದ್ರು, ಇವತ್ತು ಹೀಗಿದ್ದಾರೆ, ಅವ್ರು ಯಾಕೋ ಸರಿ ಇಲ್ಲ, ಅವ್ರ ಪರವಾಗಿಲ್ಲ, ಇವ್ರ ಪರವಾಗಿ, ಈ ತರ ಎಲ್ಲಾರನ್ನೂ ಅನಲೈಸ್ ಮಾಡೋಕೆ ಎಲ್ಲಾರ್ದು ಗೊತ್ತಿದೆ. ನನ್ನ ಮನಸ್ಸೇ ಬೆಳಗ್ಗೆ ಇದ್ದಾಗ ಸಾಯಂಕಾಲ ಇಲ್ಲ, ಸಾಯಂಕಾಲ ಇದ್ದಾಗ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದಾಗ ರಾತ್ರಿಗಿಲ್ಲ, ಒಂದೊಂದು ಗಂಟೆಗಳಿಗೆ ಮನಸ್ಸು ಚೇಂಜ್ ಆಗ್ತಾ ಇದೆ. ಅದು ಯಾಕೆ ಹಾಗಾಗ್ತಾ ಇದೆ ಅಂತ ಅದನ್ನ ನೋಡ್ಕೊಳ್ಳೋ ಪ್ರಸಂಗಕ್ಕೆ ಹೋಗಿಲ್ಲ. ಹಾಗಾಗಿ ಆಲ್ ಆಫ್ ಎ ಸಡನ್ ಈ ಬ್ಯುಸಿ ಆಗಿರೋ ಒಂದು 40-50 ವರ್ಷದಿಂದ ಏಕದಮ್ ಫ್ರೀ ಟೈಮ್ ಸಿಕ್ಬಿಡುತ್ತೆ. ಏನ್ ಮಾಡ್ತೀರಾ? ಯಾರ ಜೊತೆ ಹೋಗ್ತೀರಾ? ಅವ್ರವ್ರು ಬ್ಯುಸಿ ಆಗಿರ್ತಾರೆ. ಆಮೇಲೆ ಆದ್ರೂ ಒಬ್ಬೊಬ್ರು ನಮ್ಗೆ ಬೇಕಾದವರೆಲ್ಲ ಹತ್ರದಲ್ಲಿ ಏನಿರಲ್ಲ, ದೂರದಲ್ಲಿ ಇರ್ತಾರೆ. ಬೇಕಾದವ್ರಿಗೂ ಅವ್ರಿಗೂ ಅವ್ರವ್ರದೇ ಮನಸ್ಸು, ಆರೋಗ್ಯಗಳು ಕೈ ಕೊಡ್ತಾ ಇರುತ್ತೆ. ಆಮೇಲೆ ಏನು ಒಬ್ರನ್ನೊಬ್ರು ಹುಡ್ಕೊಂಡು ಅಂತ ಹೋಗಕ್ಕಾಗಲ್ಲ. ಮನೆಯಲ್ಲಿ ನಾನು ಒಬ್ಬನೇ ಇರ್ಬೇಕಾಗತ್ತೆ. ಗಂಡ ಹೆಂಡತಿ ಇಬ್ರು ಜೊತೆನಲ್ಲಿದ್ರು ಮಾತುಗಳು ಕಡಿಮೆ ಆಗತ್ತೆ, ಎಷ್ಟು ಮಾತುಗಳು ಆಡಕ್ಕಾಗಲ್ಲ. ಸೊ ಗಂಡ ಒಂದ್ ಕಡೆ ಟಿವಿ ಯಾವ್ದೋ ನ್ಯೂಸ್ ಚಾನಲ್, ಇವ್ರು ಯಾವ್ದೋ ಸೀರಿಯಲ್ ನಲ್ಲಿ ಕೂತ್ಕೊಂಡ್ರೆ ಅಷ್ಟೇ ಮುಗಿಯತ್ತೆ. ಸೊ ಆ ಬೇಡದಲ್ಲಿ ಇರೋ ವಿಚಾರಗಳು ತಿರ್ಗಾ ತಲೆ ಒಳಗಡೆ ಹೋಗಿ ಇನ್ನೂ ಮನಸ್ಸನ್ನ ಹದಗೆಡಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾಕೆ ಟಿವಿ ನೋಡ್ತೀನಿ, ಯಾಕೆ ಸೀರಿಯಲ್ಲು, ಯಾಕೆ ನ್ಯೂಸ್ ನೋಡ್ತೀನಿ ಅಂತಂದ್ರೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ. ನನ್ನ ಜೊತೆ ನನಗಿರಕ್ಕೆ ಭಯ. ನನ್ನ ಜೊತೆ ನಾನು ಇರ್ತಿದ್ದ ಹಾಗೇನೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಏನ್ ಮಾಡೋದು, 24 hours ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ ಅನ್ನೋ ಒಂದು ಮನಸ್ಥಿತಿ. ಸೊ ಸುಮ್ಮನೆ ಕೂತ್ಕೊಳಕ್ ಆಗುತ್ತಾ ಅನ್ನೋದನ್ನ ನಾವು ಇವಾಗ ಪ್ರಯತ್ನ ಮಾಡಿದ್ರೆ ಅಭ್ಯಾಸಗಳು ಅಷ್ಟು ಸುಲಭವಾಗಿ ಅಭ್ಯಾಸ ಮಾಡ್ಕೊಳಕ್ಕಾಗಲ್ಲ. ಎಲ್ಲಾವುದು ನಾವು ಮಾಡ್ಕೊಂಡಿರೋ ಅಭ್ಯಾಸದ ಬಲದ ಮೇಲೆ ನಾವು ಜೀವನ ಮಾಡ್ತಾ ಇದೀವಿ. ನನ್ನ ಜೊತೆಗೆ ನಾನು ಇರೋದನ್ನ ಅಭ್ಯಾಸನೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೊನೆಗಳಿಗೆ ನಾನು ಮಾಡ್ಕೊಂಡ್ಬಿಡ್ತೀನಿ, ಏನು ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಎಲ್ಲ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು.
ಪ್ರಾಕ್ಟೀಸ್ ಮಾಡೋದಕ್ಕೆ ಶಕ್ತಿ ಇರಬೇಕು, ಆಮೇಲೆ ಮನಸ್ಸಿರಬೇಕು. ಅದೆಲ್ಲ ಆದ್ಮೇಲೆ ಅಭ್ಯಾಸ ಆಗುತ್ತೆ. ಅದೇನು ಒಂದೇ ತರ ಅಭ್ಯಾಸ ಅಷ್ಟು ಸುಲಭವಾಗಿ ಆಗೋದಲ್ಲ. ಹಾಗಾಗಿ ನಾನು ರಿಟೈರ್ ಆದ್ಮೇಲೆ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀನಿ, ಅದು ಮಾಡ್ಕೊಂಡ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ತಿರ್ಗಾ ಫ್ರೆಂಡ್ಸ್ನ ಹುಡ್ಕೊಂಡು ಹೋಗೋದು, ಶಕ್ತಿ ಇದೆ ಅಂತಂದ್ರೆ ಓಡಾಡೋದು, ಕಾರು ಡ್ರೈವು ಅದು ಇದು ಟೂರು ಪಿಕ್ನಿಕ್ ಎಲ್ಲ ಹೋಗೋದು, ಎಷ್ಟು ದಿವಸ ಮಾಡ್ಬೋದು? ತಿರ್ಗಾ ಎಲ್ಲಿ ಹೋದ್ರು, ಯಾವ ಟೂರ್ಗೆ ಹೋದ್ರು ತಿರ್ಗಾ ವಾಪಸ್ ನಮ್ಮ ಮನೆಗೇನೆ ಅದೇ ಮಾತು, ಅದೇ ಮೆಲ್ಕು, ಅದೇ ಇದು. ತಿರ್ಗಾ ಅವ್ರಿಗೆ ಫೋನ್ ಮಾಡಿ ಟೂರ್ ಚೆನ್ನಾಗಿತ್ತಲ್ವಾ, ಹಾಗೆ ಚೆನ್ನಾಗಿತ್ತಲ್ವಾ, ಚೆನ್ನಾಗಿತ್ತಲ್ವಾ. ಯಾವುದು ಹೊರಲಿಲ್ಲದ ಮಾತುಗಳಲ್ಲಿ ನನ್ನ ಮನಸ್ಸನ್ನ ತಿರ್ಗಾ ಹೊರಗಡೆಗೇನೆ ತಗೊಂಡು ಹೋಗ್ತಾ ಇದ್ದೀನಿ ಹೊರತು ಯಾವಾಗ ಎಷ್ಟೋ ತನಕ ಮಾತಾಡಿ ಫೋನಲ್ಲಿ ಕೂಡ ಆಮೇಲೆ ಫೋನ್ ಕೆಳಗಿಟ್ರೆ ತಿರ್ಗಾ ಏನ್ ಮಾಡ್ತೀವಿ? ಸೊ ಮನೆ ಕೆಲಸ ಮಾಡಕ್ ಬೇಜಾರು, ಎಲ್ಲದೂ ಬೇಜಾರು. ಕೊನೆಗೆ ನನ್ನ ಜೊತೆ ಇರಲೇಬೇಕಾದಾಗ ಭಯ, ನನ್ನ ಜೊತೆ ಇರೋವಾಗ ಬೇಜಾರು, ದುಃಖ. ಏನಿದು ನನ್ನ ಮನಸ್ಸು ಏನೇನೋ ಪ್ರಶ್ನೆ ಕೇಳುತ್ತಲ್ಲ, ಅದಕ್ಕೆ ಆನ್ಸರ್ ಮಾಡೋದು ಹೇಗೆ ಅಂತ. ಹಾಗಾಗಿ ಈ ತರದ ಎಲ್ಲ ನಾನು ಏನೇನು ನಂಬ್ಕೊಂಡಿದ್ದೆ ಅದೆಲ್ಲದು ಕೈ ಕೊಡುತ್ತೆ ಅನ್ನೋದು 50 ವರ್ಷ 60 ವರ್ಷ ಆದ್ಮೇಲೆ ಗೊತ್ತು ಮಾಡ್ಕೊಳಕ್ಕಿನ್ನ ಮೊದಲೇ ಗೊತ್ತು ಮಾಡ್ಕೋ ಅಂತ ಹೇಳೋದಕ್ಕೋಸ್ಕರ ಭಜಗೋವಿಂದ ಬರ್ದಿರೋದು. ನೀನು ಇದನ್ನ ಮೊದಲನೇ ತಿಳ್ಕೊಂಡು ಹಾಗಂತ ಬೇಜಾರು ಮಾಡ್ಕೊಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಹೀಗಿದೆ ಅಂತ ಅರ್ಥ ಮಾಡ್ಕೊಂಡು ಇದು ಹೀಗೆ ಇದೆ, ಇದ್ರ ಜೊತೆ ಇಷ್ಟಿಷ್ಟಕ್ಕೆ ನಾನು ಸಂಬಂಧಗಳನ್ನ ಇಟ್ಕೋಬೇಕು, ಇದ್ರ ಮೇಲೆ ನಾನು ಭಾರ ಹಾಕ್ಬಿಡಬಾರ್ದು, ಇದೇ ನಾನು ಕಾಪಾಡುತ್ತೆ ಅಂತ ಅನ್ಕೋಬಾರ್ದು ಅಂತ ಹೇಳೋದಕ್ಕೆ ಒಂದೊಂದೇ ನಾನು ಏನೇನು ನಂಬಿಕೆಗಳಾಗಿ ಇಟ್ಕೊಂಡಿದ್ದೀನಿ ಆ ಒಂದೊಂದೇ ನಂಬಿಕೆಗಳು ಆಗಲ್ಲಪ್ಪ, ನೀನ್ ಸೇವ್ ಮಾಡಲ್ಲ ಅದು ಅಂತ ಹೇಳೋದಕ್ಕೆ ಭಜಗೋವಿಂದಂ ಬರ್ದಿದ್ದಾರೆ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ. ಡುಕ್ರಿಂಕರಣೆ ಅನ್ನೋದು ಒಂದು ವ್ಯಾಕರಣ. ಸೊ ಹಾಗಾಗಿ ವಿದ್ಯಾಭ್ಯಾಸ ನನ್ನ ಕಾಪಾಡುತ್ತೆ ಅನ್ನೋದು. ನನ್ನ ವಿದ್ಯೆಗಳು ಅಂತಂದ್ರೆ ಯೂನಿವರ್ಸಿಟಿ ಎಜುಕೇಶನ್ ಎಲ್ಲ, ಆ ವಿದ್ಯೆ ಈ ವಿದ್ಯೆ ಇನ್ನೇನೇನೋ ಕಲ್ತಿದ್ದೀನಿ, ಆ ವಿದ್ಯೆ ನನ್ ಕಾಪಾಡ್ಬಿಡುತ್ತೆ ಅಂತಂದ್ರೆ. ಸೊ ಮೊದಲನೇದು ಮೋಹ, ಮೊದಲನೇ ಭ್ರಾಂತಿನ ಅವ್ರು ಹೇಳ್ತಾ ಇದ್ದಾರೆ. ನೀನು ವಿದ್ಯೆ ಮೇಲೇನೆ ಸಿಕ್ಕಾಪಟ್ಟೆ 25 ವರ್ಷ ಹಾಗ್ ಮಾಡಿ ಹೀಗ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ರೆ ಆ ವಿದ್ಯೆ ಯಾವ ಕೆಲ್ಸಕ್ಕೂ ಬರೋದೇ ಇಲ್ಲ. ದುಡ್ಡೆಲ್ಲ ನಿನಗೆ ಜಾಸ್ತಿ ಬಂತು ಅಂತಂದ್ಮೇಲೆ ಆ ವಿದ್ಯೆನೇ ಯಾವ ಕೆಲ್ಸಕ್ಕೂ ಬರೋದಿಲ್ಲ. ವಿದ್ಯೆನೂ ತೆಗೆದು ಎಲ್ಲ ಒಂದ್ ಮೂಲೆಯಲ್ಲಿ ಇಟ್ಟಾಗ ಆಗುತ್ತೆ. ಯಾಕೆ ಹೇಳ್ತಾರೆ, ನಾನು ಕಂಪ್ಯೂಟರ್ ಇಂಜಿನಿಯರ್ ಅಂತ ರಿಟೈರ್ ಆಗ್ಬಿಟ್ಟೆ, 40 ವರ್ಷ 50 ವರ್ಷಕ್ಕೆ ಕೆಲಸ ಹೋಯ್ತು ಅಂದ್ರೆ ನನಗೆ ಎಷ್ಟು ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ನಾನು ರ್ಯಾಂಕ್ ಹೋಲ್ಡರು, ಅದು ಇದು, ಅದಕ್ಕೇನು ಬೆಲೆ ಇಲ್ಲ, ಈಗ ಇದಕ್ಕೆ ಯೂಸೇ ಇಲ್ಲ ಅನ್ನೋ ತರ ಆದ್ರೆ ಕೆಲಸನೇ ಸಿಗಲ್ಲ ಅಂದ್ಮೇಲೆ ಅದಕ್ಕೆ ಯೂಸ್ ಇಲ್ದಲೆ ತರ ಆಯ್ತು. ಸೊ ಆ ತರದ ಸ್ಥಿತಿಗೆ ಬಂದಾಗ ಅದಕ್ಕೆ ನಾನು ಕಾಪಾಡುತ್ತೆ ಅಂತಂದ್ರೆ ಕಾಪಾಡ್ಲಿಲ್ಲ, ಕಾಪಾಡಕ್ ಆಗಲ್ಲ. ಅಥವಾ ನನಗೆ ಬೇಕಾದಷ್ಟು ದುಡ್ಡು ಚಿಕ್ಕ ವಯಸ್ಸಲ್ಲೇ ನಮ್ದು ಯಾವ್ದೋ ಪ್ರಾಪರ್ಟಿ ಅದು ಇದು ಇತ್ತು, ಬಂದ್ಬಿಡ್ತು, ಹಾಗಾಗಿ ನಾನೇನ್ ಕೆಲ್ಸಕ್ಕೂ ಹೋಗೋದಿಲ್ಲ ಅಂದ್ರೆ ಮಾಡಿದ ಎಜುಕೇಶನ್ ಯಾವುದೋ ಲೆಕ್ಕಕ್ಕೆ ಬರಲ್ಲ. ಸೊ ಹಾಗೆ ವಿದ್ಯಾಭ್ಯಾಸ, ಈ ವಿದ್ಯಾಭ್ಯಾಸಕ್ಕಿಂತ ಆತ್ಮಜ್ಞಾನದ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ಬೆಟರು. ನೀನು ಯಾವುದೋ ಲೌಕಿಕ ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ, ಎಲ್ಲ ಲೌಕಿಕ ಜ್ಞಾನ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ಮೊದಲು ಮೋಹನ ಅದನ್ನ ತೆಗೆದು. ಸೊ ಶಂಕರಾಚಾರ್ಯರ ಮೇಲೆ ಎಲ್ರಿಗೂ ಸಿಟ್ಟು ಬರುತ್ತೆ. ನಾನು ಏನೇನೋ ಮೇಲೆ ಭಾರ ಹಾಕೊಂಡು ಆರಾಮಾಗಿ ಜೀವನ ಮಾಡ್ತಾ ಇದ್ದೆ, ಏನಿದು ಒಂದೊಂದೇ ನಾನು ಅನ್ಕೊಂಡಿರೋದನ್ನೆಲ್ಲ ಒಂದೊಂದನ್ನೇ ಅಲ್ಲಾಡಿಸ್ಬಿಡ್ತಾ ಇದ್ದಾರಲ್ಲ ಅಂತ. ಇದಂತೂ ಅವ್ರು ಅಲ್ಲಾಡಿಸ್ದಲ್ಲೇ ಇದ್ರು 40 ವರ್ಷ 50 ವರ್ಷ ಆದ್ಮೇಲೆ ಇದೆಲ್ಲ ನಮ್ಮನ್ನ ಅಲ್ಲಾಡ್ಸುತ್ತೆ. ಅವಾಗ ನಮ್ಗೆ ಶಕ್ತಿನೂ ಇರಲ್ಲ. ಆಗ ಅಲ್ಲಾಡ್ಸೋವಾಗ ಬಿದ್ದೇ ಹೋಗ್ತೀವಿ ನಾವು. ಬಿದ್ದು ಹೋಗಬಾರ್ದು, ಅದಕ್ಕೆ ಮುಂಚೆನೆ ಚಿಕ್ಕ ಇದ್ರೊಳಗೆ ಮಾಡಿ ಅಂತ. ಎರಡನೇದು ಮೂಢ ಜಹೀಹಿ ಧನಾಗಮ ತೃಷ್ಣ ಕುರು ಸದ್ಬುದ್ಧಿಂ ಮನಸಿ ವಿತೃಷ್ಣ ಎಲ್ಲ ಬಸೈ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ ಅಂತ. ಸೊ ದುಡ್ಡು ನನ್ನ ಕಾಪಾಡತ್ತೆ ಅಂತ ಅನ್ಕೊಂಡ್ರೆ ಎಷ್ಟೋ ಸಲ ದುಡ್ಡೇ ನನಗೆ ಮೃತ್ಯು ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಷ್ಟೊಂದು ಸಿಕ್ಕಾಪಟ್ಟೆ ದುಡ್ಡಿನಿಂದ ಓಡೋಗ್ಬೇಡ, ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ನೋಡು. ಸೊ ಆ ಒಂದು ಅತಿಯಾದ ತೃಷ್ಣ, ಅದರಿಂದ ನಾನು ಬಿಡಿಸ್ಕೊಂಡು ವಿತೃಷ್ಣ ಅಂದ್ರೆ ಅದರಿಂದ ಬಿಡಿಸ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಅಂತ ಕುರು ಸದ್ಬುದ್ಧಿ, ಆ ಥರ ಒಳ್ಳೆ ಬುದ್ಧಿನ ನಾನು ಬರೆಸ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ಬೇಕು. ಎಲ್ಲ ಬಸೈ ನಿಜ ಕರ್ಮೋಪಾತ್ತಂ ಅಂದ್ರೆ ಎಲ್ಲ ನಿಜ ಕರ್ಮೋಪಾತ್ತಂ ಅಂದ್ರೆ ನಿಜವಾದ ಧರ್ಮದ ದಾರಿನಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋ ತರ ಪ್ರಯತ್ನ ಮಾಡ್ಬೇಕು. ಯಾವ ದುಡ್ಡು ಎಷ್ಟು ಸಿಗುತ್ತೋ ಅಷ್ಟರೊಳಗಡೆನೆ ನಾನು ಜೀವನನ ಹೊಂದಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಾಗ ನನಗೆ ಆಗುತ್ತೆ.
ಇದೆ ಅಂದ್ರೆ ದುಡ್ಡು ನನ್ನ ಕಾಪಾಡುತ್ತೆ ಅಂತಂದ್ರೆ ದುಡ್ಡಿನ ಹಿಂದೆನೆ 24/7 ಕೆಲಸ ಮಾಡ್ತಾ ಇದ್ರೆ ಕೊನೆಗೆ ಹೆಂಡತಿ ಮಕ್ಕಳು ಬೇಡ ಆಗುತ್ತೆ, ಯಾರು ಬೇಡ. ದುಡ್ಡು ದುಡ್ಡು ಬಿಸ್ನೆಸ್, ದುಡ್ಡು ಬಿಸ್ನೆಸ್. ಸೊ ಬಿಸ್ನೆಸ್ ಫ್ರೆಂಡ್ಸು, ಬಿಸ್ನೆಸ್ ಇದು. ಕೊನೆಗೆ ಅವರು ಇರಲ್ಲ, ಬಿಸ್ನೆಸ್ ಇರೋ ತನಕ ಬಿಸ್ನೆಸ್ ಫ್ರೆಂಡ್ಸ್ ಇರ್ತಾರೆ. ಕೊನೆಗೆ ಆಮೇಲೆ ಬಂದ್ರೆ ಹೆಂಡತಿ ಮಕ್ಕಳು ಕೇಳಲ್ಲ ಅಥವಾ ಗಂಡ ಮಕ್ಕಳು ಕೇಳಲ್ಲ. ಸೊ ಹಿಂಗೆ ಯಾರಿಗೆಲ್ಲ ತಿರ್ಗಾ ಅದೇ ಫ್ರೆಂಡ್ಸ್ಗಳನ್ನ ಹುಡ್ಕೊಂಡು ಓಡೋದಕ್ಕೆ ಮಾಡೋದು ಹಾಗಾಗುತ್ತೆ. ಸೊ ಹಾಗಾಗಿ ಒಂದು ಲೆವೆಲ್ಗೆ ನನ್ನ ಜೊತೆ ನಾನು ಇರೋದನ್ನ ಮಾಡಬೇಕು. ದುಡ್ಡಿನ ಹಿಂದೆ ಅಷ್ಟೊಂದು ಓಡೋಗು ಬೇಡ ಅಂತ ಹೇಳೋದಕ್ಕೆ ಅದನ್ನ ಹೇಳಿದ. 2 ಮೋಹನ ಮೊದಲು 2 ಶ್ಲೋಕದಲ್ಲಿ ಹೇಳಿದ್ರು. ಸೊ ಆಮೇಲೆ ಮೂರನೇ ಮೋಹ ಏನಪ್ಪಾ ಅಂತಂದ್ರೆ, ಮೊದ್ಲೆಲ್ಲ 25 ವರ್ಷ ತನಕ ನನ್ ಕೆಲಸ, ವಿದ್ಯೆ, ನನ್ಗೆ ಯಾರು ಬೇಕಾಗಿಲ್ಲ, ನನ್ ಶಕ್ತಿ ಇದೆ, ಹಾಗೆ ಹೀಗೆ ಅಂತ ಎಲ್ಲ ಆಗ್ತಿದ್ದ ಹಾಗೇನೆ ಕೊನೆಗೆ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್ ಆಗಿ ಇಬ್ರು ಗಂಡ ಹೆಂಡತಿ ಮದುವೆ ಮಾಡ್ಕೊಂಡ್ಬಿಟ್ರೆ ಯಾವ ಪ್ರಪಂಚದಲ್ಲಿ ಯಾರು ಬೇಕಿಲ್ಲ, ನಾವ್ ಇದ್ದು ಬಿಡ್ಬೋದು ಅನ್ನೋ ಒಂದು ಇದ್ರೊಳಗೆ ನಾರೀ ಸ್ತನಭರ ನಾವೀ ದೇಶಂ ದೃಷ್ಟ್ವಾ ಮಾಗ ಮೋಹ ವೇಷಂ ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿನ ವಿಚಿಂತೆಯ ವಾರಂ ವಾರಂ. ಪದೇ ಪದೇ ವಾರಂ ಅಂದ್ರೆ ಪದೇ ಈ ಮನಸ್ಸಿಗೆ ಇದನ್ನ ತಂದ್ಕೋಬೇಕು. ಯಾರು ಜೊತೆನಲ್ಲಿ ಬರಕ್ ಸಾಧ್ಯ ಇಲ್ಲ. ನನ್ನ ಜರ್ನಿ ಶುರುವಾಗಿರೋದು ನಾನು ಮದುವೆ ಮಾಡ್ಕೊಳಕ್ ಮುಂಚೆ ನನ್ನ ಹೆಂಡತಿ ಯಾರು ಅಂತ ನನಗ್ ಗೊತ್ತಿಲ್ಲ. ಸೊ ನನ್ನ ಜೊತೆನಲ್ಲಿದ್ದ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಅವರೆಲ್ಲರೂ ಖಾಲಿ ಆಗ್ತಾ ಇರ್ತಾರೆ. ಅವ್ರವ್ರ ರೈಲ್ವೆ ಸ್ಟೇಷನ್ ಬರ್ತಿದ್ದ ಹಾಗೆ ಅವ್ರವ್ರ ಸ್ಟೇಷನ್ ಅಲ್ಲಿ ಅವ್ರವ್ರು ಇಳ್ಕೋತಾರೆ. ಸೊ ನನ್ನ ಹೆಂಡತಿನೂ ಯಾವಾಗ್ಲೂ ನನ್ನ ಗಂಡನೂ ಯಾವಾಗ್ಲೂ ಒಂದು ಸ್ಟೇಷನ್ ಅಲ್ಲಿ ಹತ್ಕೊಂಡಿದ್ದಾರೆ. 25 ವರ್ಷ 30 ವರ್ಷಕ್ಕೆ ನನ್ನ ಆ ಸ್ಟೇಷನ್ ಅಲ್ಲಿ ಹತ್ಕೊಂಡು ಇನ್ನೊಂದು 25 ವರ್ಷ 30 ವರ್ಷ ಜೊತೆನಲ್ಲಿ ಪ್ರಯಾಣ ಮಾಡ್ಬೋದು, ಲಾಂಗ್ ಜರ್ನಿ ಇರ್ಬೋದು. ಅದೇ ತರ ಆವಾಗ ಇನ್ನು ಮಕ್ಳುಗಳು ಹತ್ಕೋತಾರೆ, ಅವರು ನಮ್ ಜೊತೆ 20 ವರ್ಷ ಟ್ರಾವೆಲ್ ಮಾಡ್ಬೋದು. ಸೊ ಅದಾದ್ಮೇಲೆ ಗಂಡನ ಹೆಂಡತಿನ ಮುಂಚೆ ಅವ್ರು ಇಳ್ಕೋಬೇಕಾಗತ್ತೆ. ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರೆಲ್ಲ ಇಳ್ಕೊಂಡು ಆಗೋಗಿದೆ, ಅವ್ರವ್ರ ಜೀವನ ಅವ್ರವ್ರದ್ದು ಇದು ಎಲ್ಲ ಇಳ್ಕೊಂಡಾಗಿದೆ. ಇನ್ನು ಉಳಿದಿರೋದು ನಾನು ನನ್ನ ಹೆಂಡತಿ ಮಕ್ಕಳು ಅಂತ ಅನ್ಕೊಂಡಿದೀನಿ. ಸೊ ನಾನು ಇಳ್ಕೋಬೇಕಾಗತ್ತೆ ಅಥವಾ ನನ್ನ ಹೆಂಡತಿನ ಯಾರೋ ಮುಂಚೆ ಇಳ್ಕೋಬೇಕಾಗತ್ತೆ. ಇನ್ನು ನಾನು ಆಮೇಲೂ ಬದುಕಿದ್ರೆ ಯಾರು ನೋಡ್ಕೋತಾರೆ, ಯಾರು ಇದ್ ಮಾಡ್ತಾರೆ? ಅದಕ್ಕೆ ನಾರೀ ಸ್ತನಭರ ನಾಮೀ ದೇಶಂ ದೃಷ್ಟ್ವಾ ಮಾಗ ಮೋಹ ವೇಷಂ ಏತನ್ ಮಾಂಸ ವಸಾದಿ ವಿಕಾರಂ ಮನಸ್ಸಿ ವಿಚಿಂತೆಯ ವಾರಂ ವಾರಂ ಅಂತ ಈ ತರ ಅಪೋಸಿಟ್ ಸೆಕ್ಸ್ ಅದ್ರ ಮೇಲೆ ನಾನು ಜೀವನ ಮಾಡ್ಕೊಂಡಿರ್ಬೋದು, ಅವ್ರು ನನ್ನ ನೋಡ್ಕೋತಾರೆ, ಇವ್ರು ನನ್ನ ನೋಡ್ಕೋತಾರೆ ಅನ್ನೋ ಒಂದು ಏನಾದ್ರು ಇದ್ರೆ, ಸೊ ಅದಕ್ಕೆ ಅವ್ರಿಗೂ ಗಂಡ ಹೆಂಡತಿನಲ್ಲಿ ಇಬ್ರಿಗೂ ವಯಸ್ಸಾಗಿರುತ್ತೆ. ಅವರು ಸೇವೆ ಮಾಡ್ಬೇಕು, ಇವರು ಸೇವೆ ಮಾಡ್ಬೇಕು ಅಂತಂದ್ರೂ ಅವ್ರಿಗೂ ಫಿಸಿಕಲಿ ಅವ್ರ ಕೈಲೂ ಆಗ್ದಲೇ ಇರ್ಬೋದು. ಮೆಂಟಲಿ ಅವ್ರವ್ರದೇ ಆದ ಪ್ರಾಬ್ಲಮ್ನಲ್ಲಿ ಮುಳುಗಿರ್ತಾರೆ. ಅವರು ನಮ್ಮ ಮಾತು ಕೇಳಿಸ್ಕೊಳ್ಳೋ ಲೆವೆಲ್ ಅಲ್ಲಿ ಇಲ್ಲ, ನಮ್ಮ ಮಾತು ಕೇಳಿಸ್ಕೊಳ್ಳೋ, ಅವ್ರ ಮಾತು ಕೇಳಿಸ್ಕೊಳ್ಳೋಕೆ ನಾವು ರೆಡಿ ಇರಲ್ಲ. ಸೊ ಈ ತರದ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾಗಿ ಆಪೋಸಿಟ್ ಸೆಕ್ಸ್ ಬಗ್ಗೆ ಏನಾದ್ರೂ ನಿನ್ಗಿದ್ರೆ ಅದು ಆ ಭ್ರಾಂತಿ. ಅದನ್ನು ಮುಂಚೆನೆ ತಿಳ್ಕೊಂಡು ಹಾಗಂತ ಸಂಸಾರ ಮಾಡ್ಬೇಡ್ವಾ ಸರ್, ಏನ್ ಈ ತರ ಹೇಳ್ತಾರೆ, ದುಡ್ಡು ಬೇಡವಾ, ನನ್ಗೆ ವಿದ್ಯೆ ಬೇಡವಾ ಅಂದ್ರೆ ಬೇಕು. ಎಷ್ಟು ಅಂಟ್ಕೋಬೇಕು, ಅದ್ರ ಮೇಲೆ ಪೂರ್ತಿ ಭಾರ ಹಾಕ್ಬೇಕಾ ನೀನು? ನಿನ್ ಮೇಲೆ ನೀನ್ ಭಾರ ಇಟ್ಕೋಬೇಕಾ? ಅದ್ರ ಮೇಲೆ ಭಾರ ಹಾಕ್ಬಿಟ್ಟು ಯಾರೋ ನೋಡ್ಕೋತಾರೆ, ವಿದ್ಯೆ ನೋಡ್ಕೊಳತ್ತೆ, ದುಡ್ಡು ನೋಡ್ಕೊಳತ್ತೆ, ಅಥವಾ ಇನ್ಯಾರೋ ಆಪೋಸಿಟ್ ಸೆಕ್ಸ್ ನೋಡ್ಕೊಳತ್ತೆ ನನ್ನ ಅಂತಂದ್ರೆ ಅದೆಲ್ಲದುವೆ ನನ್ನ ಭ್ರಾಂತಿ. ಹಾಗೆ ಒಂದೊಂದೇ ಭ್ರಾಂತಿಗಳನ್ನ ಅವರು ಕೆಡುತ್ತಾ ಹೋಗ್ತಾರೆ. ಸೊ ಒಂದೊಂದೇ ಭ್ರಾಂತಿನ ಬಿಡಿಸ್ತಾರೆ. ಅದಕ್ಕೋಸ್ಕರ ಈ ಭ್ರಾಂತಿ ಬಿಡಿಸೋದ್ರಿಂದನೇ ಮೋಹ ಮುದ್ಗರ ಅಂತ. ನನ್ನ ಭ್ರಾಂತಿಗೆ ಮುದ್ಗರ, ಮೋಹ ಮುದ್ಗರ ಅಂದ್ರೆ ಮೋಹ ಅಂದ್ರೆ ಭ್ರಾಂತಿ, ಮುದ್ಗರ ಅಂದ್ರೆ ಸುತ್ತಿಗೆ ತಗೊಂಡು ಹೊಡೆದು ಆ ಭ್ರಾಂತಿನ ಬಿಡಿಸೋದು. ಯಾವ ಸುತ್ತಿಗೆ? ಜ್ಞಾನದ ಸುತ್ತಿಗೆ, ಆತ್ಮಜ್ಞಾನದ ಸುತ್ತಿಗೆ ತಗೊಂಡು ನಾವು ಆತ್ಮಜ್ಞಾನ ಕಲ್ತ್ಕೊಳ್ತಿದ್ದ ಹಾಗೇನೆ ಈ ಮೋಹ ಭ್ರಾಂತಿ ಎಲ್ಲ ಬಿಡ್ತಾ ಹೋಗುತ್ತೆ. ಹಾಗಾಗಿ ಆತ್ಮಜ್ಞಾನದ ಬಗ್ಗೆ ನಾವು ತಿಳ್ಕೋಬೇಕು. ಆತ್ಮಜ್ಞಾನ ಅಂದ್ರೆ ಏನು ಅಂತ ನಾವು ಮುಂಚೆನೆ ತಿಳ್ಕೊಂಡ್ರೆ ಅದ್ರ ಜೊತೆಗೇನೆ ಜೀವನ ಮಾಡಿದ್ರು ಅದ್ರ ಮೇಲೆ ಭಾರ ಬಿಡದಲ್ಲೇನೆ ನಾನು ಇದಾಗ್ತಾ ಇರ್ತೀನಿ. ಸೊ ಭಾರ ಬಿಡದಲೇನೆ ಹೇಗೆ ಜೀವನ, ನಾನು ಅದ್ರ ಜೊತೆ ಜೀವನ ಮಾಡೋದು ಅನ್ನೋದು ಕಲಿಬಹುದು. ಸೊ 4ನೇದು ನಲಿನಿ ದಲಗತ ಜಲಮತಿ ತರಳಂ ತದ್ವಜ್ಜೀವಿತಂ ಅತಿಶಯ ಚಪಲಂ ವಿದ್ದಿವ್ಯಾಧಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತ್ವಂ. ಸೊ ನಾನೇನು ನನ್ನ ಜೀವನ ಬಾಳ ಇದೆ, ನಂಗೆ 120 ವರ್ಷ ಇದೆ, 100 ವರ್ಷ ಇದೆ,
ನಮ್ಮ ಸಂಸಾರದಲ್ಲಿ ನಮ್ಮ ಅಜ್ಜ ತಾತ ಎಲ್ಲ 100-120 ವರ್ಷ ಎಲ್ಲ ಬದುಕಿದ್ದಾರೆ, ಹಾಗಾದ್ರೆ ನಾನು ಬದುಕಿರ್ತೀನಿ ಅನ್ನೋ ಒಂದು ಏನಾದ್ರೂ ಲಾಂಗ್ ಅಂತ ಗೊತ್ತಿದ್ರೆ, ಗೊತ್ತಿಲ್ಲ ನಮ್ಗೆ. ಯಮಧರ್ಮರಾಯ ಏನೋ ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ನೀವು ಇಷ್ಟು ವರ್ಷ ಬದುಕಿರ್ತೀರಾ ಅಂತ. ಯಾವಾಗ ಬೇಕಾದ್ರೂ ಆಗ್ಬೋದು. ಸೊ ಈ ತರ ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂದ್ರೆ, ನಳಿನಿ ದಲಗತ ಜಲಮತಿ ತರಳ, ತಾವರೆ ಎಲೆ ಮೇಲಿನ ನೀರಿನ ತರ. ತಾವರೆ ಎಲೆ ಮೇಲೆ ನೀರು ಎಷ್ಟೊತ್ತಿರ್ಬೋದು ಅಂತ ಗೊತ್ತಿಲ್ಲ, ಯಾವುದೋ ಗಾಳಿ ಬೀಸಿದ್ರೆ ಹೊಟ್ಟೋಗ್ಬೋದು, ಸೂರ್ಯನ ಬಿಸಿಲು ಬಂದು ಒಣಗಿ ಹೋಗ್ಬೋದು ಇವಾಪರೇಟ್ ಆಗಿ. ಸೊ ಹಾಗಾಗಿ ಆ ತರ ಏನಾದ್ರು ಜೀವನ ನಂದು ಪರ್ಮನೆಂಟ್ ಆಗಿದೆ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಾಂತಿ. ಆ ತರ ಆಗಲ್ಲ. ವಿದ್ಯಾದಭಿಮಾನಗ್ರಸ್ತ ವಿದ್ಯೆ ಯಾವುದುವೆ, ನನ್ನ ವಿದ್ಯೆ ಯಾವ್ಯಾವ್ದು ಇದೆ ಅಂತಂದ್ರೆ ಎಲ್ಲಾವುದು ಅಭಿಮಾನ, ಎಲ್ಲಾದುವೆ ಲೋಕಂ ಶೋಕ ಹತಂಷ್ಟ ಸಮಸ್ತು. ಈ ಯಾವಾಗ ನಾನು ಈ ಜೀವನ ಅನ್ನೋದು ನಶ್ವರ, ಎಷ್ಟು ನಶ್ವರ, ಯಾವಾಗ ಬೇಕಾದ್ರೂ ಹೋಗ್ಬೋದು, ಎನಿ ಡೇ. ಇದು ಪರ್ಮನೆಂಟ್ ನಾಳೆ ಅಂತ ಅನ್ನೋದು ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿರ್ಬೋದು, ನಾಳೆ ಇರ್ತೀನಿ ಅನ್ನೋ ಒಂದು ಗ್ಯಾರಂಟಿ ಏನಿಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಕಲ್ತ್ಕೋಬೇಕು, ಆದಷ್ಟು ಬೇಗ ಆತ್ಮಜ್ಞಾನ ಕಲ್ತ್ಕೊಂಡು ಪ್ರಪಂಚದ ಮೇಲೆ ಭಾರ ಬಿಡದಲ್ಲೇನೆ ನನ್ನ ಮೇಲೆ ನಾನು ಡಿಪೆಂಡ್ ಆಗಿರೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದಲ್ಲೇನೆ ನನ್ನ ಮೇಲೆ ಡಿಪೆಂಡ್ ಆಗಿ ನಾನು ಜೀವನ ಮಾಡೋದನ್ನು ಕಲಿಯೋದು ಹೇಗಿದೆ, ದಟ್ ಈಸ್ ಬಹಳ ಬಹಳ ಇಂಪಾರ್ಟೆಂಟ್ ಅಂತ. ಸೊ ಹಾಗೆ ಹೇಳ್ತಾ, ಅಲ್ಲಿ ಭ್ರಾಂತಿ ಏನಪ್ಪಾ ಅಂದ್ರೆ ಜೀವನ ಪರ್ಮನೆಂಟ್ ಆಗಿರುತ್ತೆ ಅಂತ ಏನಾದ್ರು ಭ್ರಾಂತಿ ಇಟ್ಕೊಂಡಿದ್ರೆ ತಪ್ಪು, ಅದು ಆಗಲ್ಲ ಹಾಗೆ ಅಂತ ಹೇಳಿ ಮಾಡಿರೋದು. ಯಾರೋ ಬಂದ್ರು. ಸೊ 5ನೇದು ಯಾವತ್ವಿತ್ತೋ ಪಾಜನ ಸಕ್ತ, ಯಾವತ್ವಿತ್ತೋ ಪಾರ್ಜನ ಸಕ್ತ ಸ್ಥಾವನ್ನಿಜ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂಕೋಪಿನ ಪೃಚ್ಛತಿ ಗೇಹೆ ಅಂತ. ಸೊ ನನ್ನ ಎಲ್ರೂ ಸುತ್ತಮುತ್ತ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಯಾವಾಗ್ಲೂ ನೋಡ್ಕೋತಾರೆ, ಹಾಗೆ ಹೀಗೆ ಅಂತಂದ್ರೆ ಅದು ಭ್ರಾಂತಿ. ಎಲ್ಲಾ ವಸ್ತುಗಳಿಗೂ ಅದು ಯೂಸ್ಫುಲ್ ಆಗೋ ತನಕ ಮಾತ್ರ ಅದಕ್ಕೆ ಬೆಲೆ. ನಿಮ್ ಮನೆಯಲ್ಲಿ ಒಂದು ಕುರ್ಚಿ ಇದೆ ಅಂತಂದ್ರೆ ಆ ಕುರ್ಚಿ ಕೂತ್ಕೊಳ್ಳೋದಕ್ಕೆ ಫ್ಯಾಷನ್ನಿಗೆ ಅಡ್ಜಸ್ಟ್ ಆಗಿ ಇದ್ರೆ, ಕುರ್ಚಿ ಸರಿಯಾಗಿದ್ರೆ ಮಾತ್ರ. ಕುರ್ಚಿ ಕುಂಟ್ತಾ ಇದೆ, ಕುರ್ಚಿ ಔಟ್ ಆಫ್ ಫ್ಯಾಷನ್ ಆಯ್ತು, ಕುರ್ಚಿ ಮೇಲೆ ಕೂತ್ಕೊಳ್ಳಕ್ ಆಗಲ್ಲ ಅಂತಿದ್ದಾಗೆ ನೀವು ಕುರ್ಚಿಗೆ ಜಾಗ ಇಲ್ಲ ಮನೆಯಲ್ಲಿ, ಕುರ್ಚಿನ ಬಿಸಾಕ್ತೀರ. ಎಲ್ಲಾ ವಸ್ತುಗಳನ್ನು ಹಾಗೆ ಬಿಸಾಕ್ತೀವಿ. ನಾವು ನಮ್ಮನ್ನು ನಾವು ಅಂದ್ಕೊಂಡಿರೋದು ನಮ್ಮ ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಹಾಗೆ ಮಾಡ್ತಾರೆ, ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಎಲ್ಲಿ ತನಕ ದೇಹದಲ್ಲಿ ಶಕ್ತಿ ಇರುತ್ತೆ. ವಿತ್ತೋಪಾರ್ಜನ ಸಕ್ತ ಅಂತಂದ್ರೆ ದುಡ್ಡು ಅಂತಂದ್ರೆ ಕೆಲಸ ಮಾಡೋದು ಶಕ್ತಿ, ಅದು ಒಂದು ಕೆಲಸ ಮಾಡೋದ್ರಿಂದ ದುಡ್ಡು ಬರುತ್ತೆ. ಮನೆ ಕೆಲಸ ಮಾಡ್ತಾ ಇದ್ರೆ ಅವ್ರ ಜೀವನ ಆಗ್ತಾ ಇರುತ್ತೆ. ಸೊ ಯಾರು ಕೆಲಸ ಮಾಡೋದು ಅಂತಂದ್ರೆ ಅವ್ರವ್ರ ಊಟ ಮಾಡೋದಕ್ಕೆ ಅವ್ರವ್ರ ಏನಾದ್ರು ಕೆಲಸ ಮಾಡ್ಲೇಬೇಕು. ಸಂಬಳ ಬರ್ಬೋದು, ಸಂಬಳ ಬರ್ದಲೇ ಇರ್ಬೋದು. ಸೊ ಸ್ಥಾವನ್ ನಿಜವರಿ ಪಾರಿವಾರೋ ರಕ್ತ, ಅಲ್ಲಿ ತನಕ ರಕ್ತ ಅಂದ್ರೆ ಎಲ್ಲ ಸುತ್ತಮುತ್ತ ಇರೋರು ಪ್ರೀತಿ ಮಾಡ್ತಾರೆ. ಪಶ್ಚಾತ್ ಜೀವತಿ ಜರ್ಜರೆ ದೇಹಿ ವಾರ್ತಾಂಕೋಪಿನ ಪೃಚ್ಛತಿ ಗೇಹಿ. ಯಾವಾಗ ದುಡ್ಡು ಇಲ್ಲ, ಆರೋಗ್ಯನೂ ಇಲ್ಲ, ಮನಸ್ಸು ಇಲ್ಲ, ದೇಹನೂ ಇಲ್ಲ, ದೇಹದ ಸ್ಥಿತಿನೂ ಸರಿ ಇಲ್ಲ ಅಂದ್ರೆ ಅದೇ ಸುತ್ತಮುತ್ತ ಇದ್ದವರು ಯಾರು ನಿನ್ನ ವಿಚಾರಿಸ್ಕೊಳಕ್ಕಾಗಲ್ಲ, ಯಾರು ವಿಚಾರಿಸ್ಕೊಳಲ್ಲ. ಎಲ್ಲಾರು ಬೆಳೆಯೋ ಗಿಡಕ್ಕೆ ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ ಹೊರತು ಆಗ್ಲೇ ಒಣಗ್ತಾ ಇರೋ ಮರಕ್ಕೆ ಯಾರು ಗೊಬ್ಬರ ಹಾಕಲ್ಲ. ಯಾರು ಅದಕ್ಕೇನು ತಿರ್ಗಾ ದನ ತಿಂತಾ ಇದ್ರು ಏನು ತಿನ್ಕೊಳ್ಳಿ ಬಿಡು ಅಂತ ಬಿಡ್ತಾರೆ ಅಷ್ಟೇನೆ ಹೊರತು ಯಾರು ಇದೆಲ್ಲ ನಿಜವಾದ ಸತ್ಯಗಳು. ಆಮೇಲೆ ಲೇಟ್ ಆಗಿ 50 ವರ್ಷಕ್ಕೆ 60ಕ್ಕೆ ತಿಳ್ಕೊಂಡು ಬೇಜಾರು ಮಾಡ್ಕೊಂಡು ಅಯ್ಯೋ ಈಗ ಹಾಗ ನಾನೆಲ್ಲ ಏನ್ ಮಾಡಿದ್ದೀನಿ, ಮಕ್ಕಳಿಗೋಸ್ಕರ ಪ್ರಾಣ ಬಿಟ್ಬಿಟ್ಟಿದ್ದೀನಿ, ಗಂಡಂಗೋಸ್ಕರ ಹೆಂಡತಿಗೋಸ್ಕರ ಪ್ರಾಣ ಬಿಟ್ಟು. ಸೊ ಬಿಡಬೇಕಾಗಿದೆ ಅಂತಂದ್ರೆ ನಾನು ಪ್ರಾಣ ಬಿಡ್ತಿದ್ದೀನಿ, ಅದಕ್ಕೋಸ್ಕರ ಮುಂದೆ ನಾನು ಯಾರೋ ಕಾಪಾಡ್ತಾರೆ ಅಂತ ಮಾಡೋದಕ್ಕಲ್ಲ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ಕೊಳ್ಳೋದು, ನನ್ನ ಮನಸ್ಥಿತಿನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಯಾವಾಗ ಕಲ್ತ್ಕೊಳ್ಬೇಕು ಅಂತನ್ನೋದಕ್ಕೆ. ಸೊ ಇದು ಯಾವ್ದ್ರ ಮೇಲೆ ನಿನಗೆ ಶಕ್ತಿ ಅನ್ನೋದ್ರ ಮೇಲೆ ಯಾವುದಿದೆ, ದನಗಳಿಕೆ ಮೇಲೆ ಅಥವಾ ಯಾವ್ದಿದೆ ಅನ್ನೋದ್ರ ಮೇಲೆ ಇದೆ, ಆ ಶಕ್ತಿ ಮೇಲೇನು ನಿನಗೆ ಭ್ರಾಂತಿ ಇದ್ರೆ ಅದು ವರ್ಕ್ ಆಗಲ್ಲಪ್ಪ ಅಂತ ಹೇಳಿದ್ರು. ಸೊ ದಟ್ ಈಸ್ 1 by 1 ಹೀಗೇನೆ ಯಾವ ನಮ್ಮ ಭ್ರಾಂತಿಗಳು ಏನೇನು ಮೋಹ ಇಟ್ಕೊಂಡಿದೀವಿ ಆ ಮೋಹನ ಒಂದೊಂದನ್ನೇ ಹೊಡೆದು
ಹೇಳಿ ಇದು ಮಾಡ್ತಿದ್ದ. ಸೊ 6ನೇ ಶ್ಲೋಕದಲ್ಲಿ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೌ ದೇಹ ಪಾಯೆ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯಿ ಅಂತಂದ್ರೆ, ನನ್ನ ದೇಹ ಸುಂದರವಾಗಿದೆ, ಲಕ್ಷಣವಾಗಿದೆ, ಗಟ್ಮುಟ್ಟಾಗಿದೆ ಅಂತಂದ್ರೆ, ಎಷ್ಟೇ ಗಟ್ಮುಟ್ಟಾಗಿದ್ರೂ ಎಷ್ಟೇ ಚೆನ್ನಾಗಿ ಸ್ಫುರದ್ರೂಪವಾದ ದೇಹ ಇದ್ರೂ ಆ ದೇಹಕ್ಕೆ ಬೆಲೆ ಯಾವತ್ ಪವನೋ ನಿವಸತಿ ದೇಹೆ, ಎಲ್ಲಿ ತನಕ ನಿನ್ನ ದೇಹದಲ್ಲಿ ಉಸಿರಾಟ ಜೀವ ನಡೀತಾ ಇದೆಯೋ ಅಲ್ಲಿ ತನಕ ಮಾತ್ರ. ಎಷ್ಟು ಸುಂದರವಾಗಿರೋ ಗಂಡಾಗ್ಲಿ ಹೆಣ್ಣಾಗ್ಲಿ ಆ ವಯಸ್ಸಲ್ಲಿ ಸತ್ರು ಅಂತ ಅಂದ್ಕೊಂಡ್ರೂ ಆ ಹೆಣ ಎಷ್ಟು ಮುದ್ದಾಗಿದೆ ಅಂತ ಹೋಗಿ ಯಾರು ಒಪ್ಕೊಳ್ಳಲ್ಲ. ಎಷ್ಟೇ ಬ್ಯೂಟಿ ಇರ್ಬೋದು, ಎಷ್ಟೇ ಸ್ಫುರದ್ರೂಪತೆ ಇರ್ಬೋದು. ಸೊ ಆ ದೇಹಕ್ಕೆ ಬೆಲೆ ತಕ್ಷಣ ಹೊರಟೋಯ್ತು. ಒಂದೇ 1 ನಿಮಿಷ ಗಾಳಿ ಆಡೋದು ಉಸಿರಾಡೋದು ನಿಲ್ತಿದ್ದಾಗೇನೆ, ಜೀವ ಹೋಗ್ತಿದ್ದ ಹಾಗೆ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೌ ದೇಹ ಪಾಯೆ ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯಿ. ಆ ಒಂದು ಜೀವ ದೇಹದ ಮೇಲೆ ಏನಾರು ಅಭಿಮಾನ ಇಟ್ಕೊಂಡಿದ್ರೆ ದೇಹಕ್ಕಷ್ಟೇ ಬೆಲೆ, ದೇಹಕ್ಕೆ ಬೆಲೆ ಇಲ್ಲಪ್ಪ. ದೇಹದಲ್ಲಿ ಇರೋ ಆ ಆತ್ಮ, ದೇಹದಲ್ಲಿರೋ ಆ ವಾಯು ಅಂತಂತಂದ್ರೆ ಗಾಳಿ ಓಡಾಡ್ಸಲ್ಲ, ಗಾಳಿನೇ ನಮ್ಮನ್ನು ಬದುಕಿಸೋ ಹಾಗಿದ್ದಿದ್ರೆ ಸೈನ್ಸು ಆಸ್ಪತ್ರೆಗಳಲ್ಲಿ ಚೆನ್ನಾಗಿ ಕಂಪ್ರೆಸರ್ಗಳಿದೆ, ಗಾಳಿನ ಒಳಗಡೆ ಬಿಡ್ಬೋದು, ಆಕ್ಸಿಜನ್ನೇ ಬೇಕಾದ್ರೆ ಬಿಡ್ಬೋದು, ಆದ್ರೆ ಬದುಕ್ಸಕ್ಕಾಗಲ್ಲ. ಅಲ್ಲಿ ಆತ್ಮದ ಜೊತೆ ಫ್ರೆಂಡ್ಶಿಪ್ ಹೋಯ್ತು ಅಂತಿದ್ದ ಹಾಗೇನೆ ಸತ್ತೋಯ್ತು. ಪ್ರಾಣ ಹೋಗೋದು ಅಂತಂದ್ರೆ ನಾನು ಆ ಕಾನ್ಷಿಯಸ್ನೆಸ್ ಜೊತೆ, ಆತ್ಮನ ಜೊತೆ ಇರೋ ತನಕ ಮಾತ್ರ. ಆ ಕಾನ್ಷಿಯಸ್ನೆಸ್ ಜೊತೆ ಫ್ರೆಂಡ್ಶಿಪ್ ಹೋಯ್ತು ಅಂತಂದ್ರೆ ಯಾವ ಇನ್ಸ್ಟ್ರೂಮೆಂಟ್ ಆಗ್ಲಿ, ಯಾವ ಮೆಡಿಕಲ್ ಎಕ್ವಿಪ್ಮೆಂಟ್ಗಳು ಬದುಕ್ಸಕ್ ಸಾಧ್ಯ ಇಲ್ಲ. ಎಲ್ಲರೂ ವೆಂಟಿಲೇಟರ್ ಹಾಕಿ ಬದುಕಿಸ್ತೀವಿ ಅಂತಂದ್ರೆ ಎಷ್ಟು ದಿವಸ? ಒಂದೊಂದು ದಿವಸ ವೆಂಟಿಲೇಟರ್ಗೆ 20,000 ರೂಪಾಯಿ, 25,000 ರೂಪಾಯಿ. ಸೊ ಫ್ರೀ ಆಗಿ ಉಸಿರಾಡ್ತಾ ಇದೀವಿ ನಾವು. ಆಸ್ಪತ್ರೆ ನಮ್ಮನ್ನ ಉಸಿರಾಟ ಮಾಡಿಸಿಡಬೇಕು ಅಂತಂದ್ರೆ ಒಂದ್ ದಿವಸಕ್ಕೆ 25-30,000 ರೂಪಾಯಿ ಪ್ಲಸ್ ರೂಮ್ ರೆಂಟು ಪ್ಲಸ್ ನರ್ಸು ಚಾರ್ಜು ಅದು ಇದು ಅಂತ 50,000 ರೂಪಾಯಿ ಒಂದ್ ದಿವಸ ಉಸಿರಾಡ್ಬೇಕಾದ್ರೆ ಬೇಕಾಗುತ್ತೆ. ಆಮೇಲೆ 4 ದಿವಸ 5 ದಿವಸ ಆದ್ಮೇಲೆ ಅವರೇ ಕೇಳ್ತಾರೆ, ಎಷ್ಟು ಇನ್ನೇನು ಬದುಕೋ ಚಾನ್ಸಸ್ ಏನಿಲ್ಲ, ಇವರು ಬರೀ ವೆಂಟಿಲೇಟರ್ ಮೇಲೆ ಬದುಕಿದ್ದಾರೆ, ನೀವು ಹಾಕಿ ಅಂದ್ರೆ ಹಾಕ್ತೀವಿ, ಆದ್ರೆ ನಮಗೆ ಬೆಡ್ ಇಲ್ಲ, ಇಲ್ಲಿ ಖಾಲಿ ಇಲ್ಲ, ನಿಮ್ಗಿನ್ನ ಜಾಸ್ತಿ ದುಡ್ಡು ಬರೋ ಅಂತ ಬೇಕಾದಷ್ಟು ಪೇಷಂಟ್ಗಳಿದ್ದಾರೆ, ಸುಮ್ಮನೆ ನಿಮ್ ತರ ಪೇಷಂಟ್ ಇಟ್ಕೊಳಕ್ ಆಗಲ್ಲ, ನಾವು ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತಂದ್ರೆ ಮನೆಗೆ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ, ವೆಂಟಿಲೇಟರ್ ತೆಗೆದಿದ್ದಾಗ ಅಲ್ಲೇ ಸತ್ತು ಹೋಗ್ತಾರೆ. ಸೊ ಪ್ರಶ್ನೆ ನಮಗೆ ಬಿಡ್ತಾರೆ, ನೀವು ವೆಂಟಿಲೇಟರ್ ತೆಗಿಬೇಕಾ, ನೀವೇ ಯೋಚನೆ ಮಾಡಿ, ಯಾರು ತೆಗಿಬೇಕು, ನಾನೇ ಸಾಯಿಸ್ದಂಗೆ ಆಗುತ್ತೆ ಅನ್ನೋ ಎಲ್ರಿಗೂ ಭಯ. ಸೊ ಹಾಗಂತ 50,000 ರೂಪಾಯಿ ಕೊಟ್ಟು ಇಟ್ಕೊಳಕ್ಕೂ ಆಗಲ್ಲ. ಸೊ ಈ ತರದ ಸನ್ನಿವೇಶಗಳೆಲ್ಲ ಇದೆ. ಹಾಗಾಗಿ ನನ್ನ ದೇಹ ಸುಂದರವಾಗಿದೆ, ಸ್ಫುರದ್ರೂಪವಾಗಿದೆ, ಗಟ್ಟಿಮುಟ್ಟಾಗಿದೆ, ಅದಕ್ಕೂ ಕೂಡ ಸತ್ತುತ್ತಿದ್ದಾಗೇನೆ ಆಯ್ತು ಹೆಣ ಇದಾಯ್ತು, ನಡೆ ತಗೊಂಡೋಗಿ ಸುಟ್ಟಾಕ್ಬಿಡೋಣ, ಕೂತ್ಬಿಡೋಣ, ಅಷ್ಟೇ. ಚೆನ್ನಾಗಿರೋ ದೇಹ ಇಟ್ಕೊಂಡು ಕೂತ್ಕೊಳ್ಳೋಣ ಅಂತ ಯಾರು ಹೇಳ್ತಾರ? ಯಾರು ಹೇಳಕ್ ಸಾಧ್ಯ ಇಲ್ಲ. ಹಾಗಾಗಿ ಆ ಗಾಳಿ, ಆ ಆತ್ಮದ ಜೊತೆ ಸಂಪರ್ಕ ಇರೋ ತನಕ ಮಾತ್ರ ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ, ಅಲ್ಲಿ ತನಕ ನಿನ್ನ ವಿಚಾರಿಸ್ಕೋತಾರಪ್ಪ, ಆಮೇಲೆ ಯಾರು ವಿಚಾರಿಸ್ಕೊಳಲ್ಲ. ಹಾಗಾಗಿ ಅದನ್ನ ತಿಳ್ಕೊ, ಇದು ಒಂದು ಭ್ರಾಂತಿ ನಿನ್ನಲ್ಲಿ ಏನಾರು ಇದ್ರೆ ಅಂತ ಹೇಳ್ತಾರೆ. ಆಮೇಲೆ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೀ ಬ್ರಹ್ಮಣಿ ಕೋಪಿನ ಸಕ್ತಃ ಅಂತಂದ್ರೆ ಏನು ಈಗ ಅಂದ್ರೆ ಇದೆಲ್ಲ ಹೇಳ್ಬಿಟ್ರೆ ನಾವೆಲ್ಲ ಇದೆಲ್ಲ ಬಿಟ್ಬಿಟ್ಟು ಎಲ್ಲಾರು ಸನ್ಯಾಸ ತಗೊಳಕ್ ಆಗತ್ತಾ ಅಂತಂದ್ರೆ ಆಗಲ್ಲ. ಇದೆಲ್ಲ ತಿಳುವಳಿಕೆ ನಿಮಗೆ ಅದೇ ಸಂಸಾರದಲ್ಲಿ ಬಂದು ಕಷ್ಟಗಳು ಬಂದು ಬೇಜಾರಾಗಿ ನಿಮಗೆ ಏಟು ಹೊಡೆದು ಅವಾಗ ನೀವು ಕಲ್ತ್ಕೋಬೇಕಾ? ನಾವೇನು ಯಾರ ಹತ್ರ ಮೇಷ್ಟ್ರ ಹತ್ರ ಏಟ್ ತಿಂದಲೇನೆ ಹಾಗೆ ಬುದ್ಧಿ ಕಲ್ತ್ಕೊಳ್ಳೋದು ಒಳ್ಳೇದ? ಸೊ ನಾನು ಸಂಸಾರದಲ್ಲಿ ಬರೋ ಈ ತರ ಎಲ್ಲಾ ಹೊಡೆತಗಳಿಂದ ನಾನು ಕಲ್ತ್ಕೊಳ್ಬೇಕು ಅಂದ್ರೆ ಅಷ್ಟೊತ್ತಿಗೆ ಮನಸ್ಸು ರೋಸೋಗ್ಬಿಟ್ಟಿರುತ್ತೆ, ಕಲ್ತ್ಕೊಳ್ಳೋದಕ್ಕೆ ಆಗ್ದಲೆ ಮನಸ್ಸು ರೆಬೆಲ್ ಆಗ್ಬೋದು. ಸೊ ಹಾಗಾಗಿ ಬೇಗ ಕಲ್ತ್ಕೋಬೇಕು, ಆದ್ರೆ ಯಾರು ಕಲ್ತ್ಕೊಳ್ಳಲ್ಲ. ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೀ ಬ್ರಹ್ಮಣಿ ಕೋಪಿನ ಸಕ್ತಃ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮಗುಗೆ ಆಟದ ಸಾಮಾನುಗಳು ಆಟದ ಬಗ್ಗೆನೇ ಇದ್ರೆ
ತರುಣಿ ಅವಸ್ಥೆಯಲ್ಲಿ ಒಬ್ಬರ ಮೇಲೆ ಒಬ್ಬರ ಅನುರಾಗದಲ್ಲಿದ್ರೆ ಎಲ್ಲ ವಯಸ್ಸಾದ್ಮೇಲೆ ಆಗತ್ತೆ, ನಾನು ಕಲ್ತ್ಕೋಬಹುದು ಆತ್ಮಜ್ಞಾನ ಅಂತಂದ್ರೆ ಅವಾಗ ವೃದ್ಧಸ್ಥಾವತ ಚಿಂತಾಸಕ್ತ, ನನ್ನ ಮೊಮ್ಮಗ ಮರಿಮಗ ಯಾಕೋ ಸರಿಯಾಗಿ ಓದ್ತಾ ಇಲ್ವಂತೆ, ಅವನ ಆರೋಗ್ಯ ಸರಿ ಇಲ್ವಂತೆ, ಅವನಿಗೆ ಅಡ್ಮಿಷನ್ ಸಿಗ್ಲಿಲ್ವಂತೆ. ಸೊ ಮರಿಮಗನ್ನ ಅಡ್ಮಿಷನ್ ಸಿಗ್ಲಿಲ್ಲ ಅಂತ ನಾನು ಹೋಗಿ ರಾತ್ರಿ ಮಲ್ಕೊಂಡು ಕ್ಯೂ ನಿಂತ್ಕೊಳ್ಳೋ ಅಂತರ ಈ ತರ ಸ್ಥಿತಿನಲ್ಲೇ ಇರ್ತೀನಿ ಹೊರತು ನಾನು ಚಿಂತಾಸಕ್ತ ಈ ತರ ಚಿಂತೆಗಳಲ್ಲೇನೆ, ಅವನಿಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ, ನನ್ನ ಮಕ್ಳುಗಳು ನನ್ನ ಮೊಮ್ಮಕ್ಳನ್ನ ಸರಿಯಾಗಿ ಸಾಕ್ತಾ ಇಲ್ಲ, ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಈ ತರ ಚಿಂತೆಗಳಲ್ಲೇ ಇರ್ತೀವಿ ಅನ್ನೋದು. ಆದ್ರೆ ಹಾಗಾದ್ರೆ ಯಾವ ಟೈಮಲ್ಲಿ ನೀನು ಆತ್ಮಜ್ಞಾನ ಕಲಿಯೋದು? ಬಾಲಸ್ಥಾವಸ್ಥೆ ಆಗ್ಲಿಲ್ಲ, ತರುಣಸ್ಥಾವತೆಯಲ್ಲಿ ಆಗ್ಲಿಲ್ಲ, ಗೃಹಸ್ಥಾಶ್ರಮದಲ್ಲಿ ಕಲೀಲಿಲ್ಲ, ಇನ್ನು ವೃದ್ಧಸ್ಥಾವತೆಯಲ್ಲಿ ಕಲಿತೀಯ ಅಂದ್ರೆ ಆಗಲ್ಲ. ಹಾಗಾಗಿ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ, ಯಾರಿಗೂ ಇಂಟ್ರೆಸ್ಟೇ ಇಲ್ಲ. ಹಾಗಾಗಿ ಆತರ ಮಾಡ್ಕೋಬೇಡ, ಈ ತರ ಭ್ರಾಂತಿ ಇದನ್ನೆಲ್ಲ ಮೊದಲನೇ ಬೇಗ ಯೋಚನೆ ಮಾಡಿ ತಿಳ್ಕೊ ಅಂತ ಹೇಳೋದಕ್ಕೋಸ್ಕರ ಹೇಳಿರೋಂಥ ವಿಚಾರ. ಸೊ ಇವತ್ತಿನ ಶ್ಲೋಕಕ್ಕೆ ಬರೋಣ. ತುಂಬಾ ಯಾಕೆ ಹೇಳಿದೆ ಅಂತಂದ್ರೆ ಇದೆಲ್ಲ ಮರ್ತೋಗ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ಲಿಂಕ್ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಕೆಲವು ಸಲ ಕನ್ಫ್ಯೂಷನ್ ಆಗ್ಬೋದು. ಸೊ ಇವತ್ತು 8ನೇ ಶ್ಲೋಕ 7 ಶ್ಲೋಕ ನೋಡಿದೀವಿ. 7ನೇ ಶ್ಲೋಕದಿಂದ 8ನೇ ಶ್ಲೋಕ ನೋಡೋಣ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಾತೆ ಕಾಂತ ಕಸ್ತೆ ಪುತ್ರಃ ಸಂಸಾರೋಯಮತೀವ ವಿಚಿತ್ರಃ. ಕಸ್ಯ ತ್ವಂ ಕಃ ಕುತ ಆಯಾತಃ. ಕಸ್ಯ ತ್ವಂ ಕಃ ಕುತ ಆಯಾತಃ. ತತ್ವಂ ಚಿಂತಯ ತದಿಹ ಭ್ರಾತಾ. ತತ್ವಂ ಚಿಂತಯ ತದಿಹ ಭ್ರಾತಾ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ತತ್ವಂ ಚಿಂತೆಯ ತದಿಹ ಭ್ರಾತಃ. ಇಷ್ಟೋ ತನಕ ಅವರು ಮೂಢ ಅಂತ ಇದ್ದವರು ಕೊನೆಗೆ ಶಂಕರಾಚಾರ್ಯರು ತದಿಹ ಭ್ರಾತಃ, ಓ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ತದಿಹ ಭ್ರಾತಃ, ಓ ಬ್ರದರ್ ತತ್ವಂ ಚಿಂತೆಯ, ಸ್ವಲ್ಪ ಯೋಚನೆ ಮಾಡಪ್ಪ, ಓ ಬ್ರದರ್ ಸ್ವಲ್ಪ ಯೋಚನೆ ಮಾಡು ಅಂತ. ತತ್ವಂ ಚಿಂತೆಯ, ಏನ ತತ್ವದ ಬಗ್ಗೆ, ಯಾವುದು ಆತ್ಮತತ್ವದ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ತತ್ವಂ ಚಿಂತೆಯ ತದಿಹ ಭ್ರಾತಃ ಅಂತ. ಸೊ ನೀನು ಈ ಫ್ಯಾಮಿಲಿ ರಿಲೇಶನ್ಶಿಪ್ ಏನಿದೆ ಅದನ್ನ ಈಗ ನಾನೇನ್ ಹೇಳ್ತಾ ಇದ್ದಾರೆ, ಈಗಿನ ಇದ್ರೊಳಗಡೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಈ ಬಂಧನ, ನನ್ನ ಸಂಸಾರದ ಸುತ್ತಮುತ್ತ ಎಲ್ಲ ಇದೆಯಲ್ವಾ, ರಿಲೇಶನ್ಶಿಪ್ ಅಂಡ್ ಪೊಸೆಷನ್ಸ್, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದೊಂದು ಭ್ರಾಂತಿನ ತೆಗಿಯೋದಕ್ಕೆ ಈಗ ಇಲ್ಲಿ ರಿಲೇಷನ್ಸ್ ಅಂಡ್ ಪೊಸೆಷನ್ಸ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀನು ಅದನ್ನ ಸರಿಯಾಗಿ ತಿಳ್ಕೋಬೇಕು. ಸೊ ಕಾತೆ ಕಾಂತ, ಹೂ ಇಸ್ ಯುವರ್ ವೈಫ್ ಅಂದ್ರೆ ಯಾರು ನೀನ್ ಹೆಂಡತಿ ಅಂತ ಇದೆಯಲ್ಲ, ಯಾರು ನೀನ್ ಹೆಂಡತಿ? ಸೊ ಕಾತೆ ಪುತ್ರ, ಕಾತೆ ಪುತ್ರ ಅಂದ್ರೆ ಹೂ ಇಸ್ ಯುವರ್ ವೈಫ್, ಹೂ ಇಸ್ ಯುವರ್ ಸನ್. ಸೊ ಈ ತರದ ಯೋಚನೆಗಳನ್ನ ನೀನು ಬರೀ ಈ ಎಮೋಷನಲ್ ಆಗಿ ವ್ಯಾವಹಾರಿಕವಾಗಿ ನನ್ನ ಹೆಂಡತಿ ನನ್ನ ಗಂಡ ಅಂತ ಹೇಳ್ತಾ ಇದೆಯಾ, ಆತ್ಮಜ್ಞಾನದ ವಿಚಾರದಲ್ಲಿ ನೀನು ಹೋಗ್ಬೇಕಲ್ವಾ. ಹಾಗಾಗಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ 2 ತರ ಪ್ರಶ್ನೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಾತೆ ಕಾಂತ ಕಸ್ತೆ ಪುತ್ರ, ಹೂ ಇಸ್ ಯುವರ್ ವೈಫ್ ಅಂಡ್ ಹೂ ಇಸ್ ಯುವರ್ ಸನ್ ಅಂತ ಹೇಳಿ, ಸಂಸಾರೋ ಯಮತೀವ ವಿಚಿತ್ರವ. ಸೊ ಇದೊಂಥರ ವಿಚಿತ್ರವಾದ ಸಂಸಾರ. ಕಸ್ಯತ್ವಂ ಕುತ ಆಯಾತಃ, ಕಸ್ಯತ್ವಂ ಕಹ ಕುತ ಆಯಾತಃ ಅಂದ್ರೆ ನೀನ್ ಎಲ್ಲಿಂದ ಬಂದೆ, ನೀನ್ ಯಾರಿಗೆ ಸಂಬಂಧಪಟ್ಟವನು, ಆ ತರ ಅದು ಏನಾದ್ರು ಯೋಚನೆ ಮಾಡಿದ್ಯಾ ನೀನು? ಕಸ್ಯತ್ವಂ ಕುತ ಆಯಾತಃ, ನೀನು ಹೂ ಬಿಲಾಂಗ್ಸ್ ಟು ಯು, ನೀನ್ ಯಾರಿಗೆ ಸೇರಿದವನು, ಅಥವಾ ನಿನಗೆ ಯಾರು ಸೇರಿದವನು?
ನೀನು ಯಾರಿಗೆ ಸೇರಿದವನು ಅಥವಾ ನಿನಗೆ ಯಾರು ಸೇರಿರೋರು ಅಂತ ಅಂದ್ಕೊಂಡಿದ್ಯಾ, ಅದನ್ನ ಅನಲೈಸ್ ಮಾಡ್ಬೇಕು. ಇದು ನನ್ನ ಪೊಸೆಷನ್ಸ್ ಅಂಡ್ ರಿಲೇಷನ್ಸ್ ಬಗ್ಗೆ ಹೇಳಿರೋಂಥ ವಿಚಾರ. ಅಂದ್ರೆ ನನ್ನ ಈ ಯಾವ್ಯಾವ್ದಕ್ಕೆ ಅಂಟ್ಕೊಂಡಿದೀನಲ್ವಾ, ನನ್ನ ಸುತ್ತಮುತ್ತ ಏನೋ ಹೊರಗಡೆ ಪ್ರಪಂಚಕ್ಕೆ ಬಿಟ್ಟೆ, ಕೆಲಸ ಬಿಟ್ಟೆ, ಆಫೀಸ್ ಬಿಟ್ಟೆ, ಎಲ್ಲ ಆಯ್ತು, ಕೊನೆಗೆ ಹೆಂಡತಿ ಮಕ್ಕಳು ಅಥವಾ ಅತ್ತೆ ಮಾವ ಅಪ್ಪ ಅಮ್ಮ ಆ ಥರ ಎಲ್ಲಾದ್ರು ಇದ್ದಾರೆ ಅಂತಂತಂದ್ರೆ, ಸೊ ಈ ರಿಲೇಶನ್ಶಿಪ್ನ ಅನಲೈಸ್ ಮಾಡ್ಕೋಬೇಕು, ಹೂ ಇಸ್ ರಿಯಲಿ ಅಂತ. ಅದರೊಳಗೆ 2 ಥರ, ನಾನು ಯಾರಿಗೆ ಸಂಬಂಧಪಟ್ಟವನು ಅಥವಾ ನನಗೆ ಬೇರೆಯವರು ಯಾರು ಸಂಬಂಧಪಟ್ಟವನು, ನಾನು ಫಸ್ಟ್ ಯಾರಿಗೆ ಸಂಬಂಧಪಟ್ಟವನು ಅಥವಾ ನಾನು ಯಾರಿಗೆ ಸೇರಿದವನು ಅಂತ ಆ ಥರ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದು ಬೇಜಾರು ಮಾಡ್ಕೊಳ್ಳೋ ವಿಚಾರ ಅಲ್ಲ. ಯಾಕೆಂತಂದ್ರೆ ನಾವು ಈ ಭ್ರಾಂತಿನಲ್ಲಿ ಮುಳುಗ್ಬಿಟ್ಟು ಕಳೆದ್ರೆ ಯಾವಾಗ್ಲೂ ಇದು ಆದಾಗ ತುಂಬಾ ಬೇಜಾರಾಗುತ್ತೆ, ಅವಾಗ ಹೊರಗೆ ಬರಕ್ಕೆ ಶಕ್ತಿ ಇರಲ್ಲ. ಸೊ ಖಾತಿ ಕಾಂತ ಕಸ್ತೆ ಪುತ್ರ, ನೀನ್ ಹೆಂಡತಿ ಅಂತಂದ್ರೆ ಹೆಂಡತಿ ಗಂಡ ಎರಡೂ. ಇಲ್ಲಿ ಏನೋ ಒಂದ್ ಹೇಳಿರ್ತಾರೆ, ಎಲ್ಲಾವುದು ಹೇಳಕ್ ಆಗಲ್ಲ. ಸೊ ಗಂಡ ಯಾರು, ಹೆಂಡತಿ ಯಾರು, ಯಾರು ಗಂಡ ಯಾರು ಹೆಂಡತಿ, ಕಷ್ಟೇ ಪುತ್ರ ಯಾರು ಮಕ್ಕಳು ಅಂತ ಹೇಳ್ತಾ ಇದೀವಿ, ಯಾರು ಮಕ್ಕಳು. ಸಂಸಾರೋ ಯಮತೀವ ವಿಚಿತ್ರ, ಇದೊಂಥರ ವಿಚಿತ್ರವಾದ ಸಂಸಾರ. ಕಸ್ಯತ್ವಂ ಕಹ ಕುತ ಆಯಾತಃ, ನೀನು ಯಾರು, ನೀನ್ ಎಲ್ಲಿಂದ ಬಂದೆ, ನಿನ್ಗೆ ಯಾರು ಸೇರಿದವರು, ಈ ತರದ ವಿಚಾರನ ತತ್ವಂ ಚಿಂತೆಯ ತದಹಿ ಭ್ರಾತಃ ಅಂತಂದ್ರೆ ಈ ತರ ಚಿಂತೆನ ನೀನು ಮಾಡ್ಬೇಕಪ್ಪ ಓ ಬ್ರದರ್ ಅಂತ ಶಂಕರಾಚಾರ್ಯರು ಸ್ವಲ್ಪ ಸಾಫ್ಟ್ ಆಗಿ ಹೇಳ್ತಾ ಇದ್ದಾರೆ. ಓ ಬ್ರದರ್, ಯೋಚನೆ ಮಾಡಪ್ಪ ನೀನು ಅಂತ. ಸೊ ಹೇಳ್ತಾ ಇದ್ದಾನೆ. ಏನು ಕುತ ಆಯಾತಃ ಅಂದ್ರೆ ಈ ಆತ್ಮಜ್ಞಾನದ ವಿಚಾರದಲ್ಲಿ ನಮ್ಮನ್ನು ನಾವು ವಿಚಾರ ಮಾಡ್ಬೇಕು. ನಾವು ಈ ಪ್ರಪಂಚಕ್ಕೆ ಎಲ್ಲಿಂದ ಬಂದ್ವು ಅಂತ. ಎಲ್ಲಿಂದ ಬಂದು ಅಂತಂದ್ರೆ, ನಾನು ನನ್ನ ತಾಯಿ ಹೊಟ್ಟೆಯಿಂದ ಬಂದೆ ಅಂತ ಹೇಳಿದ್ರೆ, ತಾಯಿ ಹೊಟ್ಟೆಯಿಂದ ಬಂದಿದ್ದೀವಿ ಅಂತಂದ್ರೆ ಈ ದೇಹ ಮಾತ್ರ ಬಂದಿದೆ. ಹಾಗಾಗಿ ನಾನು ತಾಯಿಗೆ ಮಗನ್ಗೆ ಇರೋದು ಆ ದೇಹದ ಮೇಲೆ ಇದೆ ಅಷ್ಟೇ ಹೊರತು ಜೀವ ತಾಯಿಗೆ ಸಂಬಂಧಪಟ್ಟಿದ್ದಲ್ಲ. ಆ ಜೀವ ಆ ಹುಟ್ಟಿದ್ದು ಆ ತಾಯಿನೇ ಆಗ್ಲಿ ಅಪ್ಪ ಅಮ್ಮನೇ ಆಗ್ಲಿ ಅದನ್ನ ಬೆಳೆಸಿ ದೇಹ ಬೆಳೆಸ್ತಾ ಇದ್ದಾರೆ ಅಷ್ಟೇ ಹೊರತು ಆ ಜೀವಕ್ಕೆ ಅದರದ್ದೇ ಆದ ಡೆಸ್ಟಿನೇಷನ್ ಇದೆ. ಅದು ಪೂರ್ವ ಜನ್ಮದಲ್ಲಿ, ಈಗ ನಾನು ಸತ್ತೋದೆ ಅಂತಂದ್ರೆ ನನಗೆ ಗೊತ್ತಿರೋದು ಇದು 3 ಮಾತ್ರ. ಇದೊಂದು ಈ ಸ್ಥೂಲ ದೇಹದಲ್ಲಿ ಸತ್ತೋದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ದೇಹದಲ್ಲಿ 3 ಸ್ಥೂಲ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಸೊ ಸ್ಥೂಲ ಶರೀರ ಸತ್ತೋದ್ರು ಸೂಕ್ಷ್ಮ ಶರೀರ, ಕಾರಣ ಶರೀರ ಇರುತ್ತೆ. ಆ ಸೂಕ್ಷ್ಮ ಶರೀರ, ಆ ಕಾರಣ ಶರೀರನೇ ಇನ್ನೊಂದು ದೇಹಕ್ಕೆ ಬಂದು ಮುಂದಿನ ಜನ್ಮದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ದೇಹ ಬೆಳೆಸ್ತಾ ಇದ್ದಾರೆ ಅಷ್ಟೇ ಹೊರತು ಆ ಜೀವ ಬಂದಿದ್ದು ಈ ಸ್ಥೂಲ ಶರೀರ ಅದು ಎಲ್ಲೋ ಹಿಂದೆ ಜನ್ಮದಲ್ಲಿ ಸತ್ತು ಎಲ್ಲಿಗೆ ನಿಂತಿದೆ, ಅಲ್ಲಿಂದ ಇನ್ನೊಂದು ಹೊಸ ದೇಹ ಹುಡುಕೊಂಡು ಬಾಡಿಗೆ ಮನೆ, ಈ ಬಾಡಿಗೆ ಮನೆ, ಈ ದೇಹ, ಈ ಜನ್ಮದಲ್ಲಿ ಇದು ನನ್ನ ಬಾಡಿಗೆ ಮನೆ. ಈ ಬಾಡಿಗೆ ಮನೆಗೆ ಓನರು ಈಗಿನ ಅಪ್ಪ ಅಮ್ಮ, ಮುಂದಿನ ಬಾಡಿಗೆ ಮನೆಗೆ ಇನ್ನೊಬ್ರು ಓನರ್ ಇನ್ನೊಬ್ರು ಯಾರೋ ಅಪ್ಪ ಅಮ್ಮ. ಈ ಜನ್ಮದಲ್ಲಿ ನಾನು ಮನುಷ್ಯನಾಗಿದ್ದೀನಿ ಅಂತಂದ್ರೆ ನನ್ನ ತಂದೆ ತಾಯಿ ನನಗೆ ಅಪ್ಪ ಅಮ್ಮ ಈ ಬಾಡಿಗೆ ಮನೆಗೆ ಅವರು ಬೆಳೆಸಿ ಮಾಡಿದ್ದಾರೆ. ಸೊ ಆಗ್ತಿದ್ದ ಹಾಗೆ ಮುಗೀತು. ಮುಂದಿನ ಜನ್ಮದಲ್ಲಿ ನನಗೆ ಯಾವಾಗ ಗೊತ್ತು ನಾನು ಎಮ್ಮೆ ಜನ್ಮನೋ ಕತ್ತೆ ಜನ್ಮನೋ ಪಡೆದೆ ಅಂತಂದ್ರೆ, ಅವಾಗ ಬರ್ತಾ ಇರೋ ತಂದೆ ತಾಯಿಗಳು ಯಾರು? ಎಮ್ಮೆ ತಂದೆ, ಎಮ್ಮೆನೇ ತಾಯಿ. ಸೊ ಹಾಗಾಗಿ ಈ ತಾಯಿ ತಂದೆನೇ ಬರಲ್ಲ ಅಲ್ಲಿ, ಆ ತಾಯಿ ತಂದೆನೇ ಬೇರೆ. ಹಾಗೆ ಪ್ರತಿ ಜನ್ಮದಲ್ಲೂ ಬೇರೆ ಬೇರೆ ತಾಯಿ ತಂದೆಯರು, ಬೇರೆ ಬೇರೆ ಮಕ್ಕಳುಗಳು ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ತಾಯಿ ಅಥವಾ ಈ ಮದರ್ ರೋಲ್ ಅಂತಂದ್ರೆ ನಾನು ಆಲ್ರೆಡಿ ಎಕ್ಸಿಸ್ಟೆಡ್, ಎಲ್ಲ ಜೀವಗಳು ಮುಂಚೆನೆ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಮದರ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಈ ಟೆಂಪರರಿ ಬಾಡಿನ ಬೆಳೆಸೋದಿಕ್ಕೆ ಅವ್ರು ಏನೇನು ಮಾಡ್ಬೇಕೋ ಎಲ್ಲ ಮಾಡಿರ್ತಾರೆ. ಆದ್ಮೇಲೆ ಆ ಜೀವನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ತಾಯಿಗೂ ಇಲ್ಲ, ಮಗನಿಗೂ ಇಲ್ಲ, ಯಾರಿಗೂ ಇಲ್ಲ. ಎಲ್ಲರೂ ಅವರವರ ಡೆಸ್ಟಿನೇಷನ್ನು ಅವರವರ ಕರ್ಮದ ಅನುಸಾರವಾಗಿ ಅವರ ಜೊತೆಯಲ್ಲಿ ಇರ್ತಾರೆ. ಆಮೇಲೆ ತಾಯಿನ ಎಷ್ಟೇ ಲವ್ ಮಾಡಿದ್ರು ಕೆಲವು ಸಲ ಬಿಟ್ಟು ಹೋಗ್ಬೇಕಾಗತ್ತೆ, ಅಥವಾ ತಾಯಿ ಮಗುನ ಎಷ್ಟೇ ಲವ್ ಮಾಡಿದ್ರು ಮಗುನೇ ಹೊರಟೋಗ್ಬೋದು ತಾಯಿ ಎದುರುಗಡೆ.
ಅವರವರ ಜೀವನ ಅವ್ರವ್ರದ್ದು ಇದು ಹಾಗಾಗತ್ತೆ. ಅಥವಾ ಯಾವುದೋ ಕೆಲಸದ ಮೇಲೆ ದೇಶಾಂತರ ಹೋಗ್ಬೇಕಾಗ್ಬೋದು, ಅಥವಾ ಇನ್ಯಾವುದೋ ಇರೋ ದೇಶದಲ್ಲೇ ಇದ್ರೆ ಇದೇ ಊರಲ್ಲೇ ಇದ್ರೆ ನೋಡಕ್ಕೆ ಆಗದಲ್ಲೇ ಇರ್ಬೋದು. ಈ ತರ ಎಲ್ಲ ಆಗಕ್ಕೆ ತಂದೆ ತಾಯಿಗಳಿಗೆ. ಹಾಗಾಗಿ ಇದೆಲ್ಲದುವೆ ಕಸ್ತೆ ಪುತ್ರ ತಾತೆ ಕಾಂತ, ಯಾರು ತಾಯಿ, ಯಾರು ಅಪ್ಪ, ಯಾರು ಹೆಂಡತಿ, ಯಾರು ಗಂಡ, ಯಾರು ಮಗ, ಈ ತರದ ಆತ್ಮದ ವಿಚಾರದಲ್ಲಿ ನೋಡಿದಾಗ ನಾನು ಆತ್ಮ ಹಿಂದಿನ ಬೇಕಾದಷ್ಟು ಜನ್ಮಗಳಿಂದ ನಾನು ಈ ಆತ್ಮ ಬಂದಿದ್ದೀನಿ, ಮುಂದೆ ಬೇಕಾದಷ್ಟು ಜನ್ಮಗಳಲ್ಲಿ ಹೋಗ್ತೀನಿ. ಹಾಗಾಗಿ ಹೊಸ ಹೊಸ ಹೆಂಡತಿ, ಹೊಸ ಹೊಸ ತಾಯಿ, ಹೊಸ ತಂದೆ, ಹೊಸ ತಾಯಿಗಳು ಎಲ್ಲ ಆಗ್ತಾ ಇರ್ತಾರೆ. ಈಗ ಇರೋ ತಂದೆ ತಾಯಿಗಳು ನಾನು ಎಮೋಷನಲ್ ಆಗಿ ಅಟ್ಯಾಚ್ ಆಗಿದ್ದೀನಿ. ಆದರೆ ಆತ್ಮಜ್ಞಾನದ ವಿಚಾರದಲ್ಲಿ ಅವರು ಒಂದು ಜೀವ, ನಾನು ಒಂದು ಜೀವ. ಸೊ ಅವರದ್ದೇ ಆದ ಡೆಸ್ಟಿನೇಷನ್ ಅವ್ರು ಹೋಗ್ತಾ ಇದ್ದಾರೆ, ನನ್ನ ಡೆಸ್ಟಿನೇಷನ್ಗೆ ನಾನು ಹೋಗ್ತಾ ಇದ್ದೀನಿ. ಇದು ರೈಲ್ವೆ ಸ್ಟೇಷನ್ನಿನ ಒಂದು ರೈಲು ಪ್ರಯಾಣ. ಅವರು ಮುಂಚೆ ರೈಲ್ ಹತ್ಕೊಂಡಿದ್ದಾರೆ, ಆ ರೈಲಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ನಾನು ಹತ್ಕೊಳ್ತೀನಿ. ಸೊ ನಾನು ಮುಂದೆ ಪ್ರಯಾಣ ಮಾಡ್ತಾ ಇರುವಾಗ ಅವ್ರದ್ದು ಸ್ಟೇಷನ್ ಬರ್ತಿದ್ದ ಹಾಗೆ ಅವ್ರು ಇಳ್ಕೊಂಡ್ಬಿಡ್ತಾರೆ ಅಪ್ಪ ಅಮ್ಮ. ನಾನು ಮುಂದುವರಿತೀನಿ, ನಾನು ಆಮೇಲೆ ಹೆಂಡತಿ ಹತ್ಕೋತಾಳೆ, ಮಕ್ಳು ಹತ್ಕೋತಾರೆ, ಆಮೇಲೆ ನಾನೇ ಮುಂಚೆ ಇಳ್ದು ಹೋಗ್ತೀನಿ, ಆಮೇಲೆ ಅಥವಾ ಎಲ್ಲಾರು ಮುಂದೆ ಮುಂದೆ ಇಳ್ದು ಹೋಗ್ಬೋದು. ಅವರೋ ಸ್ಟೇಷನ್ ಬಂದಾಗ ಅವ್ರವ್ರು ಇಳ್ಕೊಂಡು ಹೋಗ್ತಾರೆ. ಸೊ ಹಾಗಂತ ಯಾರು ಯಾರ ಜೊತೆ ಕಂಪ್ಲೀಟ್ ಆಗಿ ಬರೋಕ್ಕಾಗಲ್ಲ, ಅಥವಾ ಅವ್ರು ಹೋಗ್ಬಿಟ್ರು ಅಂತ ಯಾರು ಪ್ರಾಣನೂ ಕಳ್ಕೊಳಕ್ಕಾಗಲ್ಲ. ಅವ್ರವ್ರ ಜೀವ, ಅವ್ರವ್ರ ಆತ್ಮ, ಅವ್ರವ್ರದ್ದು ಡೆಸ್ಟಿನೇಷನ್ ಅವ್ರವ್ರು ಮಾಡೋ ಅಂಥದ್ದು. ಹಾಗಾಗಿ ಈ ಬಾಡಿನೇ ನಾನು ಅಂದ್ಕೊಳ್ಳೋದು ಬೇಡ. ನೀನು ಆತ್ಮಜ್ಞಾನದ ಪ್ರಕಾರ ನಾನು ಬಾಡಿ ಮೈಂಡ್ ಅನ್ನೋದು ಎಲ್ಲಾದುವೆ ಈ ದೇಹಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ದೇಹ ಓನ್ಲಿ ಒಂದು ಬಾಡಿಗೆ ಮನೆ. ಸೊ ಒಂದು ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಈ ಆಫೀಸ್ ಎಲ್ಲ ಕೆಲಸ ಮುಗಿತಿದ್ದ ಹಾಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಇನ್ನೊಂದು ಊರಿಗೆ ಇನ್ನೊಂದು ಆಫೀಸ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾಗೆ ಹೋಗ್ತೀರಾ. ಸೊ ದಟ್ ಈಸ್ ಹೌ ಹೋಗ್ಬೇಕಾಗತ್ತೆ. ಹಾಗೆ ಈ ಪ್ರಾಣ, ಈ ದೇಹದ ರಿಲೇಶನ್ಶಿಪ್ ಹಾಗೆ ಇರೋದು ಅಂತ. ಸೊ ಅಯಂ ಸಂಸಾರ ಅಂತ ಹೇಳಿದರೆ ಈ ತರ ವಿಚಿತ್ರವಾದ ಸಂಸಾರ ಇದು. ಸೊ ಏನು ಹಾಗಾದ್ರೆ ಇದಕ್ಕೆ ಹಿಂದೆ ನಾವು ಈಗ ಒಂದು ಬರೀ ಕ್ಷಣಿಕವಾಗಿ ನೋಡ್ತಾ ಇದ್ವಿ, ಇದರದ್ದು ಹಿಸ್ಟ್ರಿ ನೋಡ್ತಾ ಹೋದ್ರೆ ಆತ್ಮಜ್ಞಾನ ಬರುತ್ತೆ. ಹಾಗಾಗಿ ಆತ್ಮಜ್ಞಾನದಲ್ಲಿ ಈ ದೃಷ್ಟಿನಲ್ಲಿ ನೋಡಬೇಕು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ನಮ್ಮ ಸಂಸಾರದ ಈ ಬಂಧ, ಇದನ್ನ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಇಬ್ಬರು ಆಕ್ಟರ್ಗಳಿದ್ದಾರೆ ಅಂತ ಹೇಳೋಣ. ಸೊ ಅವ್ರಿಗೆ ಒಂದು ಆಕ್ಷನ್, ಒಂದು ಡ್ರಾಮಾದಲ್ಲಿ ಅವರಿಬ್ಬರು, ಒಬ್ಬ ದಶರಥನ ಪಾತ್ರ, ಇನ್ನೊಂದು ರಾಮನ ಪಾತ್ರ ಮಾಡಿದ್ದಾರೆ. ಸೊ ಈ ಡ್ರಾಮಾದಲ್ಲಿ ಸ್ಟೇಜ್ ಮೇಲೆ ಅವರು ತಂದೆ, ಇವನು ಮಗ. ಆದ್ರೆ ಗ್ರೀನ್ ರೂಮ್ ಹೋದ್ಮೇಲೆ ಅವ್ರ ಗ್ರೀನ್ ಎಲ್ಲ ಅಳಿಸಿದ ಮೇಲೆ, ಗ್ರೀನ್ ರೂಮ್ ಹೋದ್ಮೇಲೆ ವೇಷ ಎಲ್ಲ ಕಳಚಿದ ಮೇಲೆ ಸೊ ಅವರೇ ಯಾರೋ ಇವರೇ ಯಾರೋ, ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗ್ತಾರೆ, ಇವ್ರ ಪಾಡಿಗೆ ಇವ್ರ ಮನೆಗೆ ಹೋಗ್ತಾರೆ. ಸೊ ಇನ್ನೊಂದು ಡ್ರಾಮಾದಲ್ಲಿ ಇದೇ ಇಬ್ರು ಜನ ಯಾವ್ದೋ ಕುರುಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಡ್ರಾಮಾದಲ್ಲಿ ಇವನು ಧರ್ಮರಾಯ, ಇನ್ನೊಬ್ಬ ಅರ್ಜುನ ಆದ್ರೆ ಹಿಂದೆ ಆ ಡ್ರಾಮಾದಲ್ಲಿ ಅಪ್ಪ ಮಗ ಆಗಿದ್ದವರು ಇಲ್ಲಿ ಅಣ್ಣ ತಮ್ಮ. ಸೊ ಅಣ್ಣ ತಮ್ಮ ಆಗಿ ಹೀಗೆ ಕಂಟಿನ್ಯೂ ಆಗ್ಬೋದು. ಸೊ ಹಾಗಾಗಿ ಆ ವೇಷಕ್ಕೆ ಒಂದು ರಿಲೇಶನ್ಶಿಪ್ ಇದೆ ಹೊರತು, ಸೊ ನೀನು ವೇಷ ತೆಗೆದ್ರೆ ನೋ ರಿಲೇಶನ್ಶಿಪ್. ಸೊ ಹಾಗೆ ನಮ್ದು ಎಲ್ಲದೂ ನಾನು ಶ್ರೀನಿವಾಸ್ ಪ್ರಸಾದ್, ನಾನು ಮನುಷ್ಯ, ನಾನು ಗಂಡ, ಹೆಂಡತಿಗೆ ಗಂಡ ಯಾವಾಗ್ಲೂ ಇಲ್ಲ, ಹೆಂಡತಿ ಜೊತೆಲಿದ್ದಾಗ ಮಾತ್ರ ನನ್ನ ಗಂಡನ ವೇಷ. ಸೊ ನನ್ನ ಮಗನ ಜೊತೆಲಿದ್ದಾಗ ನನ್ನ ಮಗನ ವೇಷ, ನಾನು ಅಪ್ಪನ ವೇಷ. ಸೊ ನಮ್ಮಪ್ಪ ಅಮ್ಮನ ಜೊತೆ ಇದ್ದಾಗ ನಾನು ಮಗನ ವೇಷ. ಇದೆಲ್ಲ ವೇಷ. ಈ ವೇಷಗಳನ್ನು ಹಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆದ್ರೆ ಇದು ಯಾವ ವೇಷನೂ ಬಿಟ್ಟು ನಾನು ಇದೀನಿ. ಈ ವೇಷಗಳ ಅಲ್ದಲೇನೆ ಈ ವೇಷ ಅವಾಗವಾಗ ಹಾಕೊಳ್ತಾ ಇದ್ದೀನಿ, ಅವಾಗವಾಗ ಹಾಕೊಂಡು ಇದು ಮಾಡ್ತಾ ಇದ್ದೀನಿ. ಅದೆಲ್ಲ ಬಿಟ್ರೆ ನಾನು ನಾನೇ. ಯಾರು ನಾನು? ನಾನೇ. ಸೊ ನಾನು ಗಂಡನೂ ಅಲ್ಲ, ಹೆಂಡತಿನೂ ಅಲ್ಲ, ಮಗನೂ ಅಲ್ಲ, ಅಪ್ಪನೂ ಅಲ್ಲ, ನಾನು ನಾನೇನೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಈ ಗ್ರೀನ್ ರೂಮ್ ಅಲ್ಲಿ ಹೇಗೆ ಈ ವೇಷನೆಲ್ಲ ಬಿಟ್ಟ ಮೇಲೆ ಯಾರಿಗೆ ಯಾರೋ ರಿಲೇಷನ್ ಇಲ್ಲ, ಹಾಗೆ ಡೆತ್ ಅನ್ನೋದು ಒಂದು ಗ್ರೀನ್ ರೂಮ್ ತರ. ಆ ಡೆತ್ ಆಗ್ತಿದ್ದ ಹಾಗೇನೆ ಯಾರಿಗೆ ಯಾವ ರಿಲೇಶನ್ಶಿಪ್ ಇಲ್ಲ. ಸೊ ಹಾಗಾಗಿ ಇದೊಂಥರ ವಿಚಿತ್ರವಾದ ಸಂಸಾರ.
ಈ ತರ ತತ್ವಂ ಚಿಂತಯ. ಸೊ ಈ ತರದನ್ನ ಮೊದಲೇ ಯೋಚನೆ ಮಾಡಿ, ಒಂದೇ ಒಂದು ಪರ್ಮನೆಂಟ್ ರಿಲೇಶನ್ಶಿಪ್ ಇರೋದು ನಮ್ಗೆ ಗೋವಿಂದನ ಜೊತೆ ಪರ್ಮನೆಂಟ್ ರಿಲೇಶನ್ಶಿಪ್. ಗೋವಿಂದ ಅಂದ್ರೆ ಆತ್ಮ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ. ಆ ಆತ್ಮನ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ನನಗೆ ಈ ತರದ ಪ್ರಪಂಚದ ದುಃಖ ದುಮ್ಮಾನಗಳು ಅಂಟ್ಕೊಳ್ಳಲ್ಲ. ಸೊ ಈಗಲೇ ನಾನು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ಆಫೀಸ್ಗೆ ಹೋದ್ರೆ ಮ್ಯಾನೇಜರ್ ರೋಲ್ ಮಾಡ್ತಾ ಇದ್ದೀನಿ. ಸೊ ಇನ್ನೆಲ್ಲೋ ಫ್ರೆಂಡ್ಸ್ ಜೊತೆ ಹೋದ್ರೆ ಫ್ರೆಂಡ್ಸ್ ರೋಲ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಗಂಡನ ಜೊತೆ ರೋಲ್ ಮಾಡ್ತಾ ಇದ್ದೀನಿ, ಹೆಂಡತಿ ರೋಲ್ ಮಾಡ್ತಾ ಇದ್ದೀನಿ, ಮಗನ ರೋಲು, ಅಪ್ಪನ ರೋಲು, ಅಜ್ಜನ ರೋಲು, ಎಲ್ಲ ರೋಲು ಮಾಡ್ತಾ ಇದ್ದೀನಿ. ರೈಟ್ ಇಸ್ ಆಲ್ ರೋಲ್. ರೋಲ್ನೆಲ್ಲ ತೆಗೆದ್ರೆ, ವೇಷ ಎಲ್ಲ ತೆಗೆದ್ರೆ ನಾನು ಯಾರು, ನನ್ನನ್ನು ಯಾರಾದ್ರೂ ನಾನು ಅರ್ಥ ಮಾಡ್ಕೊಂಡಿದ್ದೀನ? ನಾನು ಸುಮ್ಮನೆ ರೋಲಿಗೆ ಅಂಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ರೋಲ್ ಮಾಡಬೇಕು, ಇಟ್ ಇಸ್ ಎ ಡ್ಯೂಟಿ, ಮಾಡು ಅಷ್ಟೇನೆ. ಆ ರೋಲ್ಗೆ ಅಂಟ್ಕೊಂಡ್ಬಿಟ್ಟು ಅದರಿಂದ ನೋವು ಮಾಡ್ಕೋತಾ ಇದೆಯಾ? ಸೊ ಹಾಗಾಗಿ ನೀನ್ ಯಾರು ಅಂದ್ರೆ, ಹೂ ಆರ್ ಯು ಅಂತ ಅನ್ನೋದನ್ನ ಅವ್ರು ಹೇಳಿದ. ಹೂ ಆರ್ ಯು ಅಂಡ್ ಹೂಮ್ ಯು ಬಿಲಾಂಗ್ ಟು, ಅದು ಇಂಪಾರ್ಟೆಂಟ್. ಏನ್ ಹೇಳ್ತಾ, ಕಸ್ಯತ್ವಂ ಕುತ ಆಯಾತಃ, ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ಏನಾದ್ರು ಯೋಚನೆ ಮಾಡು ಸ್ವಲ್ಪ ಅಂತ ಹೊಡೆದು ಹೇಳ್ತಾ ಇದ್ದಾರೆ. ಸೊ ಹಾಗೆ ಈ ತತ್ವನ ಯೋಚನೆ ಮಾಡ್ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿರೋದು ಈ ಶ್ಲೋಕ ತಿಳ್ಕೊಬೇಕು. ನನಗೆ ಯಾವುದೋ ಭ್ರಾಂತಿ. ಸೊ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿತಿಷ್ಠ ಕಸ್ಯತ್ವಂ ಕುತಯಾಯತಃ ತತ್ವಂ ಚಿಂತಯ ತದಿಹ ಭ್ರಾತಃ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ ನೋಡೋಣ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷ ಕಾಲಾತ್ ಸರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷ ಕಾಲಾತ್ ಸರ್ವಂ. ಮಾಯಾಮಯಮಿದಂ ಅಖಿಲಂ ಹಿತ್ವಾ ಬ್ರಹ್ಮಪದಂ ತಂ ಪವಿಶ ವಿಧಿತ್ವಾ. ಬ್ರಹ್ಮಪದಂ ತಂ ಪ್ರವಿಶ ವಿಧಿತ್ವಾ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮಾ ಕುರು ಧನ ಜನ ಯೌವನ ಗರ್ವಂ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಂ ಅಖಿಲಂ ಬುದ್ಧ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಏನಪ್ಪಾ ಇದೊಂದು ಭ್ರಾಂತಿನಲ್ಲಿದೆಯಲ್ಲ, ಏನು ಭ್ರಾಂತಿ ಇದು? ಮಾ ಕುರು ಧನ ಜನ ಯೌವನ ಗರ್ವ, ಮೂರು ವಿಷಯ ಹೇಳ್ತಾ ಇದ್ದಾರೆ. ಸೊ ಏನು ಮಾ ಕುರು ಅಂತಂದ್ರೆ ಡೋಂಟ್ ಡೂ, ಮಾಡ್ಬೇಡ ನೀನು ಈ ತರ. ಏನ್ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ? ಮಾ ಕುರು ಧನ ಜನ ಯೌವನ ಗರ್ವ. ಮಾ ಕುರು ಡೋಂಟ್ ಡೂ ಅಂತ ಹೇಳ್ತಾ ಇದ್ದಾರೆ, ಮಾಡ್ಬೇಡಪ್ಪ ಇದನ್ನ ಅಂತ. ಏನು? ಧನ ಜನ ಯೌವನ, ಧನ ಯೌವನ ಜನ ಅಂದ್ರೆ ಈ ಮೂರು ವಿಷಯದ ಮೇಲೆ ನಿನ್ಗೆ ಏನಾರು ಭ್ರಾಂತಿ ಇದ್ರೆ, ನಿನ್ನ ಯೂತ್ ಬಗ್ಗೆ, ನಿನ್ನ ವೆಲ್ತ್ ಬಗ್ಗೆ, ನಿನ್ನ ಸರೌಂಡಿಂಗ್ ಪೀಪಲ್ ಬಗ್ಗೆ ಏನಾದ್ರೂ ಇದ್ರೆ, ಈ ಭ್ರಾಂತಿನ ನೀನು ಮಾಡ್ಕೊಳ್ಳೋದು ಬೇಡ. ನೀನು ಈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಮಾ ಕುರು ಯೌವನ ಧನ ಜನ ಯೌವನ ಗರ್ವಂ. ಸೊ ಈ ತರದ ಅಹಂಕಾರ ಪಡ್ಬೇಡ, ಈ ಮೂರು ಇದೆ ಅಂತ ಅಂದ್ಬಿಟ್ಟು ಅಹಂಕಾರ ಪಡ್ಬೇಡ. ಹರತಿ ನಿಮೇಷಾತ್. ಹರತಿ ನಿಮೇಷಾಸ್ ಅಂದ್ರೆ ಒಂದು ನಿಮಿಷದಲ್ಲಿ ಕಾಲ ಸರ್ವಂ ಅಂದ್ರೆ ಒಂದೇ ಕಾಲ ಅಂತಂದ್ರೆ, ಈ ಕಾಲ ಒಂದು ನಿಮಿಷ. ಇವತ್ತು ಕೋಟ್ಯಾಧಿಪತಿ ಇದ್ದವನು ನಾಳೆ ಭಿಕ್ಷಾಧಿಪತಿ ಆಗ್ಬೋದು. ಸೊ ಇವತ್ತು ಸುತ್ತೋ ಜನ ಇದ್ದವ್ರು ನಾಳೆ ಇಲ್ದನೇ ಇರೋ ತರ ಆಗ್ಬೋದು. ಸೊ ಎಷ್ಟೋ ಜನ ಎಂತೆಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಬಿಹೈಂಡ್ ದ ಬಾರ್ ಹೋಗಿದ್ದಾರೆ ಗೊತ್ತಾ. ಸೊ ಈಗ ಯಾರು ಇಲ್ಲ ಅವ್ರಿಗೆ. ಸೊ ನಮ್ದು ಯಾವ್ದೋ ಇತ್ತಲ್ಲ ದೊಡ್ಡ ಸಹಾರಾ ಚಂದ್ರ, ಈಸ್ ಬಿಹೈಂಡ್ ದ ಬಾರ್.
ಅಷ್ಟು ದೊಡ್ಡ ಬಿಸ್ನೆಸ್ ಮನ್ನು ಎಲ್ಲ ಆಯ್ತು, ದುಡ್ಡು, ಮಾ ಕುರು ಜನ ಧನ. ಸೊ ಆ ತರ ಇದೆ. ಈ ತರ ಇರೋದನ್ನ ನೀನು ಯಾವಾಗ್ಲಾರು ಯಾವಾಗ ಬೇಕಾದ್ರೂ ನನ್ನ ದುಡ್ಡು, ನನ್ನ ಆಸ್ತಿ ಸಂಪತ್ತು ಹರತಿ ನಿಮೇಶ ಒಂದು ಕಾಲ ಅನ್ನೋದು ಒಂದೇ ಒಂದು ಕ್ಷಣದಲ್ಲಿ ಹರತಿ ಅಂದ್ರೆ ತೆಗೆದು ಬಿಡುತ್ತೆ. ಹರತಿ ನಿಮೇಶಾತ್ ಕಾಲತ್ ಸರ್ವಂ ಮಾಯಾಮಯಮಿದಂ ಅಖಿಲಂ ಬುದ್ಧ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವ. ಸೊ ಇದು ಒಂದು ಡೆಲ್ಯೂಷನ್. ಈ ಡೆಲ್ಯೂಷನ್ ಅಂತಂದ್ರೆ ಈ ಭ್ರಾಂತಿನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 3 ವಿಚಾರ ಹೇಳಿದ್ದಾರೆ. ಒಂದು ಯೌವನ, ಹಣ ಮತ್ತೆ ಜನಬಲ, ಹಣಬಲ ಮತ್ತೆ ಯೌವನ. ಸೊ ಏನ್ ಹೇಳ್ತಾರೆ, ಈ ಯೌವನದ ಬಲ ಏನಿದೆ, ಈ 3 ಬಲದಲ್ಲಿ ನೀನು ಬದುಕ್ತಾ ಇದ್ದೀನಿ ಅಂತಂದ್ರೆ ಯಾವಾಗ ಪ್ರಪಂಚನೇ ಕಾಣಿಸಲ್ಲ. ಸೊ ಹಾಗೇನೆ ಪ್ರಪಂಚ ಕಾಣಿಸ್ದಲೇ ಇರೋ ಲೆವೆಲ್ಗೆ ನಾವು ಹೊರಟೋಗ್ತೇವೆ. ಸೊ ಆ ಥರದ ಹೋಗ್ಬೇಡ ನೀನು ಅಂತ ಹೇಳೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಇದು ನನಗೆ ಗರ್ವಂ ಅಂತಂದ್ರೆ ನನಗೆ ಅಹಂಕಾರ ತರತ್ತೆ, ನನಗೆ ಯಾರದ್ದು ಲೆಕ್ಕಕ್ಕೆ ಬರಲ್ಲ. ನಾನು ಅಷ್ಟೊಂದು ಅಹಂಕಾರದಲ್ಲಿ ತೇಲ್ತಾ ಇರ್ತೀನಿ. ನೋಡ್ಬೇಕು ಅವರ ನಡೆಯೋ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ತುಂಬಾ ಜನ ಇದ್ದಾರೆ, ತುಂಬಾ ದನ ಇದೆ, ಅಥವಾ ಯೌವನದ ಅಹಂಕಾರ ಇದೆ, ರೂಪ ಮದ ಇದೆಲ್ಲ ಇದೆ ಅಂತಂದ್ರೆ ಅವ್ರ ವಾಕಿಂಗ್ ಸ್ಟೈಲೇ ಚೇಂಜ್, ಅವ್ರು ನೋಡೋ ಸ್ಟೈಲೇ ಚೇಂಜ್. ನಾವೇ ಮಾತಾಡ್ಸಿದ್ರು ಅವ್ರು ಮಾತಾಡಲ್ಲ, ನಾನು ಫ್ರೆಂಡ್ ಆಗಿದ್ರು ಅವ್ರು ಮಾತಾಡೋಕ್ ಪುರ್ಸೊತ್ತಿರಲ್ಲ. ಸೊ ಹಾಗಾಗಿ ಅವ್ರದ್ದು ಇದೇ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ಯೌವನದಲ್ಲಂತೂ ಬಂದುಬಿಟ್ರೆ ದುಡ್ಡು, ಈ ತರದ್ದು ಅಧಿಕಾರ ಎಲ್ಲ ಬಂದ್ಬಿಟ್ರೆ ಜನ ಸುತ್ತಮುತ್ತ ಏನೂ ಕಾಣಿಸಲ್ಲ ನನಗೆ. ಹಾಗಾಗುತ್ತೆ ಅರೋಗೆನ್ಸ್ ಅಂತಂದ್ರೆ ಈ ತರ ಆಗುತ್ತೆ. ಸೊ ಬ್ಲಡ್ ಯಾವಾಗ್ಲೂ ಬಾಯಿಲ್ ಆಗ್ತಾ ಇರುತ್ತೆ, ನಾನೇ ಗ್ರೇಟ್ ಅಂತ. ಸೊ ಹಾಗಾಗಿ ಈ ಜನ ಸುತ್ತಲೂ ಇದ್ದಾರೆ, ಸುತ್ತಲೂ ಇರೋದೇನೆ ಅವರ ಅನುಕೂಲಕ್ಕೋಸ್ಕರ ಇದ್ದಾರೆ. ಹಣ ಜಾಸ್ತಿ ಬರ್ತಿದ್ದ ಹಾಗೆ, ಅಧಿಕಾರ ಬರ್ತಿದ್ದ ಹಾಗೆ ಜನ ಯಾಕೆ ಸುತ್ತಲೂ ಬರ್ತಾರೆ ಅಂದ್ರೆ ನಮಗೋಸ್ಕರ ಯಾರು ಬರ್ತಾ ಇಲ್ಲ. ನಾವು ಒಳ್ಳೆ ಶ್ರೀನಿವಾಸ್ ಪ್ರಸಾದ್ ಅಂತ ಯಾರು ಬರ್ತಾ ಇಲ್ಲ. ಸೊ ಅವನ ಸುತ್ತ ಹಣ ಇದೆ, ಅವನಿಗೆ ಅಧಿಕಾರದಲ್ಲಿ ನನಗೇನೋ ಒಳ್ಳೇದಾಗುತ್ತೆ, ನನಗೇನೋ ನನ್ನ ಕೆಲಸಗಳಾಗುತ್ತೆ ಅಂತ ಹೊಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಿನಗೆ ಶಕ್ತಿ ಇದೆ ಫಿಸಿಕಲ್ ಆಗಿ ಅಂತಂದ್ರೆ ನಿನ್ನಿಂದನೂ ಏನಾದ್ರು ಅನುಕೂಲ ಆಗುತ್ತೆ ಅಂತ ಬರ್ತಾ ಇದ್ದಾರೆ ಹೊರತು ಇದನ್ನ ಅರ್ಥ ಮಾಡ್ಕೊ. ಮಾ ಕುರು, ಇದನ್ನ ಅರ್ಥ ಮಾಡ್ಕೊಂಡು ಡೋಂಟ್ ಟೇಕ್, ಗರ್ವ ಪಡಬೇಡ ಇದ್ರ ಮೇಲೆ. ಮಾ ಕುರು ಅಂತಂದ್ರೆ ಡೋಂಟ್ ಡೂ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಗರ್ವ ಪಡಬೇಡ. ಕಾಲ ನಿಮಿಷಾತ್ ಹರತಿ ಸರ್ವಂ ಅಂತಂದ್ರೆ ಈ 3 ಇರುವೆ ಯಮಧರ್ಮರಾಯ ಎನಿ ಟೈಮ್ ಕ್ಯಾನ್ ಟೇಕ್. ಸೊ ಯಾವಾಗ ಅಂದ್ರೆ ನಿಮಿಷ ಇದು ಅಂತಂದ್ರೆ ಯಾವ ಇದ್ರೊಳಗೆ ಬೇಕಾದ್ರೂ ಇದಾಗುತ್ತೆ, ತೆಕ್ಕೊಂಡು ಹೋಗ್ಬೋದು ಅವನು. ಸೊ ಇದಂ ಅಖಿಲಂ ಮಾಯಾಮಯಂ ಅಂತ ಹೇಳಿದ್ರೆ ಇದೊಂಥರ ಮಾಯಾಮಯವಾದ ಲೋಕ. ಇವತ್ತಿದ್ದಾಗ ನಾಳೆ ಇಲ್ಲ, ನಾಳೆ ಇದ್ದಾಗೆ ನಾಡಿದ್ದಿಲ್ಲ. ಈ ಮಾಯೆನ ಅರ್ಥ ಮಾಡ್ಕೊಬೇಕು. ಸೊ ಈ ಮಾಯೆ, ಈ ನನ್ನ ಯೂತ್ ಯೌವನ ಬಿಟ್ಟು ಹೋಗ್ಬೋದು, ವೆಲ್ತ್ ಬಿಟ್ಟು ಹೋಗ್ಬೋದು, ಜನಗಳು ಸುತ್ತ ಇರೋರು ಬಿಟ್ಟು ಹೋಗ್ಬೋದು. ಇದೆಲ್ಲ ಟೆಂಪರರಿ, ನೀರಿನ ಮೇಲೆ ಗುಳ್ಳೆ ತರ. ಇದಕ್ಕೆ ಎಷ್ಟು ಅಂಟ್ಕೋಬೇಕು, ಇದೇ ಜೀವನ ಅಂತ ಅಂಟ್ಕೊಂಡು ನಾಳೆ ಬಿದ್ದು ಎಳೆದು ಬಿಟ್ರೆ ನೀನ್ ಬಿದ್ದೋದಾಗ ನಿನಗೆ ಬೇಜಾರಾಗತ್ತೆ. ಅವಾಗ ಯಾರು ಬರಲ್ಲ, ನಿನ್ಗೆ ಯಾರು ಸಹಾಯ ಮಾಡೋದಿರ್ಲಿ, ನಿನ್ ಗೋಳು ಕೇಳಕ್ಕೆ ಕೂಡ ಯಾರೂ ಬರಲ್ಲ. ಸೊ ಹಾಗಿರುವಾಗ ಇದನ್ನ ಅರ್ಥ ಮಾಡ್ಕೋ. ಹಿತ್ವ ಅಂತಂದ್ರೆ ಸ್ವಲ್ಪ ಮನಸ್ಸಿಗೆ ಅರ್ಥ ಮಾಡ್ಕೊಂಡು ಡೋಂಟ್ ಡಿಪೆಂಡ್ ಅದ್ರ ಮೇಲೆ ಹೇಳಿ. ಸೊ ಹಾಗಾಗಿ ನೀನ್ ಯಾತ್ರ ಮೇಲೆ ಡಿಪೆಂಡ್ ಆಗ್ಬೇಕು. ಬ್ರಹ್ಮಪದಂ ತ್ವಂ, ಬ್ರಹ್ಮಪದ ಅಂತಂದ್ರೆ ಏನ್ ಹೇಳಿದ್ದಾರೆ, ಗೋವಿಂದನ ನೆನೆ ಅಂತ. ಸೊ ಬ್ರಹ್ಮ ಅಂದ್ರೆ ಆತ್ಮಜ್ಞಾನ. ಯಾಕೆಂದ್ರೆ ಆತ್ಮಜ್ಞಾನ ಅಂತಂದ್ರೆ ಈ ಟೈಮ್, ಈ ಕಾಲ ಅದನ್ನ ಹರಣ ಮಾಡಕ್ ಆಗಲ್ಲ. ಆತ್ಮನ ಕಾಲನ ಕೈಲಿ ಹರಣ ಮಾಡಕ, ದೇಹದಲ್ಲಿ ತಗೊಂಡು ಹೋಗ್ಬೋದೇ ಹೊರತು ಆತ್ಮನ ಅವ್ನು ತಗೊಂಡು ಹೋಗಕ್ಕಾಗಲ್ಲ. ಕಾಲ ಕೆನಾಟ್ ಟಚ್ ಆತ್ಮ. ಸೊ ಹಾಗಿರುವಾಗ ನೀನು ಅದ್ರ ಜೊತೆ ಜೀವನ ಮಾಡೋದನ್ನ ಮೊದ್ಲಿಂದ ಅಭ್ಯಾಸ ಮಾಡ್ಕೊಂಡ್ರೆ ಅವಾಗ ನಿನಗೆ ಬೇಜಾರಾಗ್ಲಿ, ಈ ತರ ಯಾವುದೋ ಒಬ್ರು ಬರ್ತಾರೆ ಒಬ್ರು ತಗೊಂಡು ಹೋಗ್ತಾರೆ ಅನ್ನೋ ಭಯ ಆಗ್ಲಿ, ಇದೆಲ್ಲ ಇರೋದಿಲ್ಲ. ಹಾಗಾಗಿ ನೆಮ್ಮದಿ ಜೀವನ ಮಾಡ್ಬೋದು, ಶಾಂತವಾಗಿ ಜೀವನ ಮಾಡ್ಬೋದು ಅಂತ ಹೇಳೋದಕ್ಕೆ ಹೇಳಿರುವಂತ ಹಾಗೆ. ಸೊ ಇದೇ ವಿಚಾರನ ಕೃಷ್ಣ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ.
ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನಾಯ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂತ. ಅಂದ್ರೆ ಈ ನಜಾಯತೆ ಮ್ರಿಯತೆ ನಾವು ಅಂದ್ರೆ ಇದು ಹುಟ್ಟೋದು ಅಲ್ಲ, ಸಾಯೋದು ಅಲ್ಲ. ಈ ಆತ್ಮ ಅನ್ನೋದೇನಿದೆ, ಈ ಆತ್ಮದ ವಿಚಾರ ತಿಳ್ಕೊಂಡ್ರೆ ಇದು ಹುಟ್ಟೋದು ಅಲ್ಲ. ದೇಹ ಹುಟ್ಟತ್ತೆ, ಸಾಯತ್ತೆ ಅಷ್ಟೇ ಹೊರತು ಈ ದೇಹ ಹುಟ್ಟಿದ್ದು ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಇನ್ನೊಂದು ದೇಹ ಪಡ್ಕೊಂಡು ಹೋಗ್ತಾ ಇರತ್ತೆ. ಎಲ್ಲದ ಹಿಂದೆ, ಎಲ್ಲದಕ್ಕೆ ಮೂಲವಾಗಿ ನಿಂತಿರೋದೇ ಆತ್ಮ. ಆ ಆತ್ಮದ ಜ್ಞಾನ ಪಡ್ಕೊಂಡ್ರೆ ಇದು ಸಾಯೋದು ಅಲ್ಲ, ಇದು ಹುಟ್ಟೋದು ಅಲ್ಲ, ಅಥವಾ ಇದು ಇವಾಗಿರೋದು ಆತ್ಮ ನಾಳೆ ಇರಲ್ಲ ಅಂತಿಲ್ಲ. ಇದು ಯಾವಾಗ್ಲೂ ಇರೋದು, ಶಾಶ್ವತವಾಗಿರೋದು, ನಿತ್ಯವಾಗಿರೋದು. ಶಾಶ್ವತೋಯಂ ಪುರಾಣ ನಿತ್ಯ ಶಾಶ್ವತೋಯ ಪುರಾಣ ಅಂತ ಹೇಳಿದಾಗೆ ನ ಹನ್ಯತೆ ಹನ್ಯಮಾನೇ ಶರೀರೆ. ಸೊ ಇದನ್ನ ಯಾರು ಸಾಯಿಸೋದಕ್ಕೂ ಸಾಯಲ್ಲ, ಯಾರನ್ನು ಸಾಯಿಸೋದಕ್ಕೂ ಆಗಲ್ಲ. ಯಾರು ಇದನ್ನ ಯಾರು ಸಾಯಿಸಕ್ಕಾಗಲ್ಲ. ಹನ್ಯಮಾನೇ ಶರೀರ, ದೇಹ ಸತ್ತು ಹೋದ್ರು ಕೂಡ ಇದು ಸಾಯಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋವಂಥ ಆತ್ಮಜ್ಞಾನ. ಈ ಆತ್ಮಜ್ಞಾನ, ಆತ್ಮನೇ ನಾನು ಅಂತ ತಿಳ್ಕೊಳ್ಳೋ ಅಂಥದ್ದೇನೆ ಆತ್ಮಜ್ಞಾನ. ಈ ಆತ್ಮಜ್ಞಾನನ ತಿಳ್ಕೊಳ್ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ವಿದಿತ್ವ ಅಂತಂದ್ರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಭ್ರಾಂತಿನ ತೆಗೆದುಹಾಕ್ತಾ ಇದ್ದಾರೆ. ಏನ್ ಭ್ರಾಂತಿ? ಮಾ ಕುರು ಧನಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಂ ಅಖಿಲಂ ಬುದ್ಧ್ವಾ ಬ್ರಹ್ಮ ಪದಂ ತ್ವಂ ಪ್ರವಿಶ ವಿದಿತ್ವ. ಪ್ರವಿಶ ವಿದಿತ್ವ ಅಂದ್ರೆ ಸ್ವಲ್ಪ ತಿಳ್ಕೋಬೇಕು ಅಂತ. ಮಾ ಕುರು ಧನ ಜನ ಯೌವನ ಗರ್ವ. ಧನ, ಜನ, ಯೌವನ ಇದ್ರ ಮೇಲೆ ಗರ್ವ ಪಡಬೇಡ. ಮಾ ಕುರು, ಡೋಂಟ್ ಡೂ ಅಂತ. ಹರತಿ ನಿಮೇಷಾತ್ ಕಾಲ ಸರ್ವಂ ಅಂದ್ರೆ ಒಂದೇ ನಿಮಿಷದಲ್ಲಿ ಕಾಲ ಯಾವುದನ್ನು ಬೇಕಾದ್ರೂ ಉಲ್ಟಾ ಪಲ್ಟಾ ಮಾಡೋ ಕೆಪಾಸಿಟಿ ಇದೆ. ಸೊ ಮಾಯಾಮಯವಾಗಿದೆ ಇದು. ಮಾಯಾಮಯಂ ಇದಂ ಅಖಿಲಂ ಬುದ್ಧ್ವ. ಇದನ್ನ ತಿಳ್ಕೋಬೇಕು, ಮಾಯಾಮಯವಾಗಿರೋ ಇದನ್ನ ಅಂತ ತಿಳ್ಕೊಂಡು ನಿಜವಾದ ಆತ್ಮಜ್ಞಾನದ ಕಡೆಗೆ ಬಾ. ಈ ಭ್ರಾಂತಿನಲ್ಲಿ ಇರಬೇಡ ಅಂತ ಇಲ್ಲಿ ಈ ಭ್ರಾಂತಿನ ಹೋಗ್ಲಾಡ್ಸೋದಕ್ಕೆ ಹೇಳಿದ್ದಾರೆ. ಸೊ ಹಾಗೆ ಹೇಳಿ ನೆಕ್ಸ್ಟ್ ಶ್ಲೋಕ ನೋಡೋಣ. ದಿನಯಾ ವಿನ್ಯೌ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ. ದಿನಯಾ ವಿನ್ಯೌ ಸಾಯಂ ಪ್ರಾತಃ ಶಿಶಿರವಸಂತೌ ಪುನರಾಯಾತಃ. ಕಾಲಾ ಕ್ರೀಡತಿ ಗಚ್ಛತ್ಯಾಯುಃ. ಕಾಲಾ ಕ್ರೀಡತಿ ಗಚ್ಛತ್ಯಾಯುಃ. ತದಪಿ ನ ಮುಂಚತ್ಯಶವಾಯುಃ. ತದಪಿ ನ ಮುಂಚತ್ಯಶವಾಯುಃ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. 12ನೇ ಶ್ಲೋಕದಲ್ಲಿ ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತಿ ವಾಯು ಗಚ್ಚತ್ಯಾಯುಃ ತದಪಿ ನ ಮುಂಚತಿ ಆಶಾ ವಾಯು. ಸೊ ತುಂಬಾ ಒಂದೊಂದನೇ ಭ್ರಾಂತಿ ಹೇಳ್ತಾ ಇದ್ದಾರೆ, ಒಂದೊಂದೇ ಭ್ರಾಂತಿಗಳು ನಮ್ದು. ಸೊ ನನಗೆ ತುಂಬಾ 100 ವರ್ಷ ಇದೆಯಪ್ಪ, ಬೇಕಾದಷ್ಟು ಕೆಲಸ ಮಾಡ್ಬೋದು ಅಂತ ಅನ್ಕೊಳ್ತಾ ಇದ್ರೆ ಏನ್ ಹೇಳಿದ್ದಾರೆ? ದಿನಯಾಮಿನ್ಯೌ ಸಾಯಂ ಪ್ರಾತಃ. ನಮ್ಮ ದಿನಗಳು ಹ್ಯಾಕ್ ಕಳೀತಾ ಇದೆ ಅಂತಂದ್ರೆ, ದಿನ ಯಾಮಿನ್ ಅಂದ್ರೆ ದಿನ ಅಂದ್ರೆ ಬೆಳಗ್ಗೆ ಆಗತ್ತೆ, ರಾತ್ರಿ ಆಗುತ್ತೆ. ಸಾಯಂ ಪ್ರಾತಃ ಬೆಳಗ್ಗೆ ಆಗತ್ತೆ, ಸಾಯಂಕಾಲ ಆಗುತ್ತೆ. ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ಸಾಯಂಕಾಲ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಆಗ್ತಾ ಇದೆ. ಸೊ ಹಾಗೆ ದಿನ ಹೋಯ್ತು ಅಂತಂದ್ರೆ ದಿನ ಹೋಗ್ದಾಗೆ ತಿಂಗಳುಗಳು, ತಿಂಗಳುಗಳು ಹೋದಾಗೆ ವರ್ಷಗಳು, ವರ್ಷಗಳು ಹೋದಾಗೆ ಹೋಗುತ್ತೆ ಅಂತ. ದಿನ ಯಾಮಿನ್ಯೌ ಸಾಯಂ ಪ್ರಾತಃ ಈ ತರ ದಿನ ಹೋಗ್ತಾ ಇದೆ. ಶಶಿರ ವಸಂತವು ಪುನರಾಯಾತಃ. ಈ ತರ 6 ಋತುಗಳೇನಿದೆ, ವಸಂತ ಋತು, ಚೈತ್ರ ಋತು, ಇದೆಲ್ಲ ಚೈತ್ರ, ವೈಶಾಖ, ವಸಂತ ಏನೇನಿದೆ, ಈ ತರ ಋತುಗಳು ಒಂದೊಂದೇ ಬರ್ತಾ ಇರುತ್ತೆ.
6 ಋತುಗಳು ಆಗ್ತಿದ್ದಾಗೆ ತಿರ್ಗಾ ಇನ್ನೊಂದು ಹೊಸ ಸಂವತ್ಸರ, ಹೊಸ ವರ್ಷ, ಹೀಗೆ ಏನ್ ನಡೀತಾ ಇದೆ, ಯಾವಾಗ ಹೋಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಕಾಲ ಕ್ರೀಡತಿ ಗಚ್ಚತ್ಯಾಯು, ಹೀಗೆ ಹೋಗ್ತಾ ಇದೆ. ನಂದು ಆಲ್ರೆಡಿ ಫಸ್ಟ್ ಬರ್ತ್ಡೇ ಆಯ್ತು, 60ನೇ ಬರ್ತ್ಡೇನೂ ಆಗೋಯ್ತು. ಸೊ ಷಷ್ಠಿ ಪೂರ್ತ ಶಾಂತಿ ಆಯ್ತು. ಈಗ ನೆಕ್ಸ್ಟ್ 70 ವರ್ಷದ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಏನೋ ಭೀಮರಥ ಶಾಂತಿ, ಉಗ್ರರಥ ಶಾಂತಿ ಅಂತ ಏನೇನೋ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಹೇಗೆ ಆಯುಸ್ಸು ಕಳೆದೇ ಹೋಯ್ತು, 60 ವರ್ಷ ಆಯ್ತು, 50 ವರ್ಷ ಆಯ್ತು, ಗೊತ್ತೇ ಇಲ್ಲ. ತದಪಿನ ಮುಂಚತಿ ಆಶಾವಾಯು ಅಂತ ಹೇಳ್ತಾರೆ. ಸೊ ಈ ತರ ಕಾಲ ಕ್ರೀಡತಿ, ಈ ಕಾಲನ ಯಮನ ಕಾಲ ಹೇಗೆ ಆಗ್ತಾ ಇದೆ ಅಂತಂದ್ರೆ ನನ್ನ ಕೈಗೆ ಸಿಗ್ತಾ ಇಲ್ಲ. ಯಾರು ಕಾಲನ ಹಿಡಿಯಕ್ಕಾಗಲ್ಲ. ಕಾಲ ಹಿಡಿಯದಲೇ ಇರೋ ತರ ಅದ್ರ ಪಾಡ್ಗದು ಬೆಳಗ್ಗೆ ಆಗುತ್ತೆ, ಸಾಯಂಕಾಲ ಆಗುತ್ತೆ. ನಾನ್ ನಾಳೆ ಇರ್ತೀನಿ ಅನ್ನೋ ಗ್ಯಾರಂಟಿ ಏನಿಲ್ಲ. ಆದ್ರೆ ಇದು ಆಗೋದು ಆಗ್ತಾ ಇದೆ. ದಿನ ಯಾಮಿನ್ಯೌ ಸಾಯಂ ಪ್ರಾತಃ. ಶಿಶಿರ ವಸಂತ ಅಂದ್ರೆ ಶಿಶಿರ ಅಂತಂದ್ರೆ ಶಿಶಿರ ಋತು, ವಸಂತ ಅಂದ್ರೆ ವಸಂತ ಋತು. ಈ ತರ ಪುನರಾಯಾತಃ ಮತ್ತೆ ಮತ್ತೆ ಅದೇ ಬರ್ತಾ ಇರುತ್ತೆ, ಅದೇ ಋತುಗಳು ಅದೇ ಬರ್ತಾ ಇರುತ್ತೆ. ಹಗಲು ರಾತ್ರಿ ಆದ ಹಾಗೇನೆ ಎಲ್ಲ ಬರ್ತಾ ಇರುತ್ತೆ. ಸೊ ಇದು ಯಾವುದು, ನಾನು ಇದೆಲ್ಲ ಬೇಕಾದಷ್ಟಿದೆ, 100 ವರ್ಷ ಇದೆ ನನಗೆ, ಆಮೇಲೆ ನಾನೆಲ್ಲ ಆತ್ಮಜ್ಞಾನ ಕಲ್ತ್ಕೊಳ್ತೀನಿ ಅಂತಂದ್ರೆ ಅದೆಲ್ಲ ಯಾವ ಗ್ಯಾರಂಟಿನೂ ಇಲ್ಲಪ್ಪ. ಸೊ ಯಾವಾಗ ಬೇಕಾದ್ರೂ ಕಾಲ ಕ್ರೀಡತಿ ಗಚ್ಚತ್ ಯಾಯು ಅಂತಂದ್ರೆ ಈ ಕಾಲ ಕ್ರೀಡತಿ ಅಂತಂದ್ರೆ ಈ ಕಾಲ ಅಂದ್ರೆ ಯಮನ ಕಾಲದಲ್ಲಿ ಆಯಸ್ಸು ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಈ ಆಯಸ್ಸು 100 ವರ್ಷ ಇದೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಮ ನಾನು 24 hour ಬಾರ್, ನಾನು ಅಟ್ಲೀಸ್ಟ್ ನನಗೆ ಸುಸ್ತಾಯ್ತು, ಬೆಳಗ್ಗೆ ಕೆಲಸ ಮಾಡಲ್ಲ, ನಾಳೆ ಒಂದ್ ದಿವಸ ರಜಾ ಹಾಕ್ತೀನಿ, ವೀಕೆಂಡ್ ಅಲ್ಲಿ ನಾನು ರಜಾ ತಗೊಳ್ತೀನಿ, ಹಾಗೆ ಹೀಗೆ ಅಂತ ಅಟ್ಲೀಸ್ಟ್ ಯಮಧರ್ಮರಾಯನಾದ್ರೂ ಹಾಗೆ ನಾನು ವೀಕೆಂಡ್ ಅಲ್ಲಿ ಬರಲ್ಲ, ರಾತ್ರಿ ಹೊತ್ತು ಬರಲ್ಲ ಅಂದಿದ್ರೆ ಪರವಾಗಿಲ್ಲ. ಯಮಧರ್ಮರಾಯ ಇಸ್ ನಾಟ್ ಟೇಕಿಂಗ್ ಲೀವ್ ಅಟ್ ಆಲ್. 24/7 ಎಲ್ಲ ಸೆಕೆಂಡ್ ಅಲ್ಲೂ ಕೆಲಸ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಯಮಧರ್ಮರಾಯ ಹೇಗೆ ನಮ್ಮ ಮೇಲೆ ಇದ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಪ್ರತಿ ಸೆಕೆಂಡ್ ಅಲ್ಲೂ ನನ್ನ ಹತ್ರ ಬರ್ತಾ ಇದ್ದಾನ. ಸೊ ಕಾಲ ಕ್ರೀಡತಿ ಅಂತಂದ್ರೆ ಯಮಧರ್ಮರಾಯ ಒಂದೊಂದು ನಿಮಿಷ ಹೋದಾಗೂ ನಾನು ಸಾವಿನ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಒಂದೊಂದು ವರ್ಷ ಆದಾಗೂ ಸಾವಿನ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಹುಟ್ಟದಾಗ್ಲಿಂದಾನೇ ನಾನು ಸಾಯೋ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಆದ್ರೆ ಖುಷಿ ಪಡ್ತಾ ಇದ್ದೀನಿ ಎವ್ರಿ ಇಯರ್. ಬಟ್ ಆಕ್ಚುಲಿ ಅನಲೈಸ್ ಮಾಡಿದ್ರೆ ನಾನು ಪ್ರತಿ ವರ್ಷನೂ ಸಾವಿಗೆ ಹತ್ರ ಆಗ್ತಾ ಇದ್ದೀನಿ, ಆದ್ರೆ ನಾನು ಯಾವಾಗ ನಾನು ತಯಾರಿ ಮಾಡ್ಕೋತಾ ಇಲ್ಲ. ಇದು ಯಾತಕ್ಕೆ ಅಂತಂದ್ರೆ ಮನುಷ್ಯನಿಗೆ ಇದೊಂಥರ ಮದ, ಆಯಸ್ಸಿನ ಮದದಲ್ಲಿ ಒಂಥರ ಕುಡಿದವ್ರ ತರ ಇಂಟಾಕ್ಸಿಕೇಶನ್. ಇವತ್ತೆಲ್ಲ ಕುಡಿದು ಎಲ್ಲ ಕುಪ್ಪಳಿಸ್ಬಿಡೋಣ, ನಾಳೆ ನೋಡ್ಕೊಳ್ಳೋಣ, ಪ್ರೊಕ್ರಾಸ್ಟಿನೇಷನ್. ನಾವು ಮಾಡೋ ಕೆಲ್ಸನೇ ನಾಳೆ ಮಾಡೋಣ ಅಂತ ಇದ್ವಿ. ಇನ್ನು ಭಗವಂತನ ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ನಾಳೆ ಅಂತಂದ್ರೆ ಅದು ಯಾವತ್ ನಾಳೆನೋ ಗೊತ್ತಿಲ್ಲ. ಆ ಮಾಡೋ ಹೊತ್ತಿಗೆ ನನಗೆ ಎಲ್ಲ ಫ್ರೀ ಟೈಮ್ ಇರುವಾಗ ನನ್ನ ಮನಸ್ಸಿನಲ್ಲಿ ಶಕ್ತಿ ಇರಲ್ಲ, ದೇಹದಲ್ಲಿ ಶಕ್ತಿ ಇರಲ್ಲ. ಒಂದ್ ದಪ್ಪ ಪುಸ್ತಕ ಇಟ್ಕೊಂಡ್ರೆ ಕೈಲಿ ಇಟ್ಕೊಳಕ್ ಆಗಲ್ಲ, ಬೆನ್ನು ಸರಿಯಾಗಿ ಕೂತ್ಕೊಳಕ್ ಆಗಲ್ಲ. ಅವಾಗ ನಾನು ಭಗವದ್ಗೀತೆ ಓದ್ಬಿಡ್ತೀನಿ, ಅವಾಗ ನಾನು ಕೇಳಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಕಣ್ಣು ಕಾಣಲ್ಲ, ಕಿವಿ ಸರಿಯಾಗಿ ಕೇಳಲ್ಲ. ಅವಾಗ ನಾನು ಪ್ರಯತ್ನ ಮಾಡ್ತೀನಿ ಕಲ್ತ್ಕೊಳಕ್ಕೆ ಆತ್ಮಜ್ಞಾನನ. ಅಂದ್ರೆ ಅದೆಲ್ಲ ಆಗ್ದಲೇ ಇರೋದು ಆಶಾವಾಯು ಅಂತ ಹೇಳಿದ್ದಾರೆ. ಈ ಆಶಾವಾಯು ಅಂತಂದ್ರೆ ಈ ತರದ ನಂದು ಆಸೆಗಳು ದೂರ ಆದ್ಮೇಲೆ ನಾನು ಅದಾದ್ಮೇಲೆ ಮಾಡ್ಕೋತೀನಿ, ಇದಾದ್ಮೇಲೆ ಮಾಡ್ಕೋತೀನಿ ಅಂತ. ಸೊ ಈ ತರ ಯಾರುವೆ ಹಾಳು ಮಾಡ್ಕೋಬೇಡಿ ದಯವಿಟ್ಟು ಅಂತ ಕೇಳ್ಕೊತಾ ಇದ್ದೆ ನಾನು. ಸೊ ಹಿ ಇಸ್ ಬೆಗಿಂಗ್ ಏನಂತ, ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಶಿರ. ದಿನ ಯಾಮಿನ್ಯೌ ದಿನ, ರಾತ್ರಿ, ಸಾಯಂಕಾಲ, ಬೆಳಗ್ಗೆ ಆಗುತ್ತೆ. ಶಶಿರ ವಸಂತವು ಪುನರಾಯಾತಃ. ಈ ತರ ಋತುಗಳು, ವರ್ಷಗಳು ಮೇಲಿಂದ ಮೇಲೆ ಆ ಪ್ರಭವ ವಿಭವ ಅಂತ ಸಂವತ್ಸರಗಳು ಬರ್ತಾ ಇರುತ್ತೆ. 60 ವರ್ಷ ಆಯ್ತು, ಇನ್ನೊಂದ್ಸಲ ಹೊಸ ಸಂವತ್ಸರಗಳು ಶುರುವಾಗುತ್ತೆ. ಕಾಲ ಕ್ರೀಡತಿ ಗಚ್ಚತ್ಯಾಯು. ಸೊ ಈ ಕಾಲ ಕಂಟಿನ್ಯೂಸ್ ಆಗಿ ನಮ್ಮ ಮೇಲೆ, ಕಾಲರಾಯನ ನೇಗಿಲು ನಮ್ಮ ಮೇಲೆ ಉಳ್ತಾ ಇದ್ದಾನೆ. ಹಾಗಾಗಿ ನಮ್ಮ ಮುಖದ ಮೇಲೆ ನೆರಿಗೆಗಳು ಬಂದಿದೆ, ಸುಕ್ಕು ಬಂದಿದೆ ಅಂತಂದ್ರೆ ಆ ನೆರಿಗೆಗಳೆಲ್ಲ ಕಾಲರಾಯನ ನೇಗಿಲಿನಲ್ಲಿ ಉತ್ತಿರೋ ಅಂತ ನೆರಿಗೆಗಳು. ಅದು ಅವನ ಲೈನ್, ಅವನ್ ಹಾಕ್ತಾ ಇದ್ದಾನೆ. ಆಯ್ತಪ್ಪ ವಯಸ್ಸಾಯ್ತು ನಿನಗೆ ಅಂತ ಕಾಲರಾಯ ನೇಗಿಲಲ್ಲಿ ಉಳ್ತಾ ಇದ್ದಾನೆ ನನ್ನ ಜೀವನದ ಮೇಲೆ.
ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿ ನ ಮುಂಚತಿ. ಸೊ ಲೇಟ್ ಆಗಕ್ ಮುಂಚೆನೇನೆ ನೀನು ಈ ಆಸೆಗಳನ್ನ, ಈ ತರದ ಆಸೆ ಮುಂದೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ಬೇಡ, ಆದಷ್ಟು ಬೇಗ ಮಾಡ್ಕೋ ಅಂತ ಹೇಳೋದಕ್ಕೆ ಹೇಳಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಭಜ ಗೋವಿಂದಂ. ಸೊ ಪ್ಲೀಸ್ ಮೇಕ್ ಯುವರ್ ಆತ್ಮಜ್ಞಾನ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತಿಗೆ ಇಲ್ಲಿ ನಿಲ್ಲಿಸ್ತೀನಿ. 3 ಶ್ಲೋಕನ ನೋಡಿದೀವಿ. ಸೊ 3 ಶ್ಲೋಕನ ನೋಡಿದ್ದಾದ್ಮೇಲೆ ಈ 4ನೇ ಶ್ಲೋಕ ನೆಕ್ಸ್ಟ್ ಕ್ಲಾಸಲ್ಲಿ ತಗೋತೀನಿ. ಸೊ ಇವತ್ತು ನೋಡಿದೀವಿ. ಸೊ ಮುಂದಿನ ತರಗತಿನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.